ಆಕಾಶವಾಣಿ ಟನ್ ಟನ್ ಕೇಳಿ ಗಂಟೆತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ ಕ್ಷಣ ಕ್ಷಣಗಳ ಕೂಸಿಕ್ಕರೆ ತಾರೆಯಾಗಿ ಮಿನುಗುತ್ತಿವೆ ನೀನು. ಕಾರ್ಯಕ್ರಮ ಆಕಾಶವಾಣಿ ವಿದ್ಯಾರ್ಥಿ ಮಿತ್ರ. ಟನ್ ಟನ್ ಕೇಳಿ ಗಂಟೆತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ನೇರ ಫೋನ್ ಇನ್ ಸಂವಾದ. ಕೇಳಿದರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೋವಿಡ್-19 ಸಂದರ್ಭದಲ್ಲಿ ವಿಶೇಷ ನೇರ ಫೋನ್ ಇನ್ ಸಂವಾದ ಸರಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾಯಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆಕಾಶವಾಣಿ ವಿದ್ಯಾರ್ಥಿ ಮಿತ್ರ. ಇವತ್ತಿನ ವಿಷಯ ಇಂಗ್ಲಿಷ್. ಭಾಗವಹಿಸ್ತಾ ಇದ್ದಾರೆ ಕಡಗದಾಳು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದ ಅನಿತಾ SD ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಇಂಗ್ಲಿಷ್ ಎಕ್ಸಾಮ್ ಯಾವತ್ತಿದೆ? 25ನೇ ತಾರೀಕು ಜೂನ್ ಸರ್. ಜೂನ್ 25ಕ್ಕೆ. 25. ಓಕೆ ಮೇಡಮ್, ನೀವು ಎಷ್ಟು ವರ್ಷದಿಂದ ಟೀಚ್ ಮಾಡ್ತಿದ್ದೀರಿ? ನಾನು ಇದೀಗ 16 ವರ್ಷ ಆಯ್ತು. 16 ವರ್ಷದಿಂದ ಟೀಚ್ ಮಾಡ್ತಾ ಇದ್ದೀರಿ. ಹೌದು. ಈಗ ಕಡಗದಾಳು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇದ್ದೀರಿ ಅಲ್ವಾ? ಹೌದು. ಹಾಗೆ ನೀವು ಜೂನಿಯರ್ ಕಾಲೇಜಿನಲ್ಲೂ ಕೂಡ ಟೀಚ್ ಮಾಡ್ತಿದ್ದೀರಿ? ಹೌದು, ನಿಯೋಜನೆ ಮೇಲೆ ಜೂನಿಯರ್ ಕಾಲೇಜಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಈಗ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೊತ್ತು ಕಾಯಿಸೋದು ಬೇಡ. ಓಕೆ. ಕ್ವಶನ್ ಪ್ಯಾಟರ್ನ್ ಸಂಬಂಧಪಟ್ಟಂಗೆ, ಯಾಕೆಂದ್ರೆ ಸ್ವಲ್ಪ ಚೇಂಜ್ ಆಗಿದೆ ಅಂತಲ್ಲ ಈ ಸಲ? ಹೌದು, ಅದ್ರ ಬಗ್ಗೆ ಕಳೆದ ಬಾರಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಓಕೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಹೌದು, ನೇರವಾಗಿ ನಾವು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ಹೇಳೋದ್ರ ಬಗ್ಗೆ ಮಾತಾಡುವಾಗ ಈ ಬ್ಲೂ ಪ್ರಿಂಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇದೀಗ ತೆಗ್ದಿದ್ದಾರೆ. ಅದು ಇಟ್ಸ್ ನೋ ಮೋರ್ ವ್ಯಾಲಿಡ್. ಹಾಗಾಗಿ ಈ ಲ್ಯಾಂಗ್ವೇಜ್ ಗ್ರಾಮರ್ ಅಂತ ಹೇಳುವಂತಹ ಡಿವಿಷನ್ಸ್ ಅನ್ನ ಕೂಡ ಅವರು ತೆಗ್ದಿದ್ದಾರೆ. ಕಂಟಿನ್ಯೂಸ್ ಆಗಿ 1 to 38 ಅಂತ ಹೇಳಿ ಕ್ವೆಶ್ಚನ್ಸ್ ಇದೆ. ಆ ಕ್ವೆಶ್ಚನ್ಸ್ ಅನ್ನ ನಾವು ಹೇಳ್ತಾ ಹೋಗುವಾಗ ಪ್ರಮುಖವಾದಂತಹ ಬದಲಾವಣೆ ಇದೆ. ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನ ತೆಗ್ದಿರುವಂತದ್ದು, ನೋ ಪಾರ್ಟ್. ಈಗ ಇನ್ನೊಂದು ರೆಫರೆನ್ಸ್ ಅನ್ನುವಂತ ಸ್ಕೋರಿಂಗ್ ಸೆಕ್ಷನ್ ಇತ್ತು, ಅದನ್ನ ತೆಗ್ದಿದ್ದಾರೆ. ಅದರ ಬದಲಿಗೆ ಪ್ರಬಂಧವನ್ನ, ಎಸ್ಸೆ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ 4 ಅಂಕಗಳಿಗೆ. ಲೆಟರ್ ರೈಟಿಂಗ್ ಇದುವರೆಗೂ ಕೂಡ 4 ಅಂಕಕ್ಕೆ ಕೇಳ್ತಾ ಇದ್ದಿದ್ದು 5 ಅಂಕಕ್ಕೆ ಏರಿಸಿದ್ದಾರೆ. ಹಾಗೆ ಪ್ರೋಸ್ ನಲ್ಲಿ ಲಾಂಗ್ ಆನ್ಸರ್ಸ್ ಇರ್ತಾ ಇತ್ತು 4 ಅಂಕಗಳಿಗೆ, ಅದು ಇರೋದಿಲ್ಲ. 2 ಅಂಕ ಮತ್ತು 3 ಅಂಕಗಳಿಗೆ ಮಾತ್ರ ಸೀಮಿತವಾಗಿವೆ. ಪಿಕ್ಚರ್ ರೀಡಿಂಗ್ ಅನ್ನುವಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ 3 ಅಂಕಗಳಿದೆ. ಹಾಗೆ ಸ್ಟೋರಿ ಡೆವಲಪ್ಮೆಂಟ್ ಅನ್ನುವಂತ ಒಂದು ಕಡ್ಡಾಯ ಪ್ರಶ್ನೆ ಇದೆ. ಮೊದಲು ಅದು ಆಪ್ಷನಲ್ ಆಗಿತ್ತು. ಹಾಗೆ ಸಮ್ಮರಿ ಚಾಯ್ಸಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಮೊದಲೆಲ್ಲ 2 ಕೇಳ್ತಾ ಇದ್ರು, ಬಿಟ್ವೀನ್ 2 ಪೋಮ್ಸ್ ಅಂತ ಇದ್ದಿದ್ದು ಈಗ ಬಿಟ್ವೀನ್ 3 ಪೋಮ್ಸ್ ಇರುತ್ತೆ. ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ಚಿತ್ರವನ್ನ ತೋರಿಸೋದ್ರ ಮೂಲಕ ಪಿಕ್ಚರ್ ರೀಡಿಂಗ್ ಆಗಿ ಕೊಡ್ತಾ ಇದ್ರು. ಆದ್ರೆ ಇದೀಗ ಸೆಂಟೆನ್ಸ್ ಅನ್ನ ನೋಡ್ಕೊಂಡು ಅವರು ಬದಲಾವಣೆ ಮಾಡುವಂತದ್ದು. ಹಾಗೆ ಗ್ರಾಮರ್ ರಿಲೇಟೆಡ್ ಕ್ವೆಶ್ಚನ್ಸ್ ಅಲ್ಲೂ ಕೂಡ ಅಷ್ಟೇ 2 ಅಂಕಗಳ ಪ್ರಶ್ನೆಗಳನ್ನ ತೆಗೆಯಲಾಗಿದೆ. ಎಲ್ಲವೂ 1 ಅಂಕಗಳ ಪ್ರಶ್ನೆ ಆಗಿದೆ. ಹಾಗೆ ಮಲ್ಟಿಪಲ್ ಚಾಯ್ಸ್, ಇನ್ನು ಪ್ರೋಸ್ ಪೋಯಟ್ರಿಯಲ್ಲಿ ಎಲ್ಲ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ 4 ಅಂಕಗಳು, ಅದು ಲ್ಯಾಂಗ್ವೇಜ್ ಮತ್ತು ಗ್ರಾಮರ್ ನ ಕಾಂಬಿನೇಷನ್ ನಿಂದ ಕೇಳ್ತಾ ಇದ್ದಾರೆ. ಇದಿಷ್ಟು ಪ್ರಮುಖ ವ್ಯತ್ಯಾಸಗಳು. ಓಕೆ, ಅಂದ್ರೆ ಈಗ ವಿದ್ಯಾರ್ಥಿಗಳು 80 ಅಂಕಕ್ಕೆ ಪ್ರಶ್ನೆಗಳನ್ನ ಬರೀಬೇಕಲ್ವಾ? ಹೌದು, 80 ಅಂಕಕ್ಕೆ. 80 ಅಂಕ. 20 ಅಂಕ ಅದು ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಆಗಿರುತ್ತೆ CC ಮೆಥಡ್ ಅಲ್ಲಿ. ಹಾಗೆ 80 ಅಂಕಕ್ಕೆ ಮಾತ್ರ ಅವರು ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನ್ ಬರೀತಾ ಇದ್ದಾರೆ. ಓಕೆ, ಈಗ ಎಲ್ಲಾ ಪರೀಕ್ಷೆಗಳ ರೀತಿಯಲ್ಲೂ ಇದಕ್ಕೂ ಕೂಡ 3 ಕಾಲು ಗಂಟೆ ಕೊಟ್ಟಿದ್ದಾರಾ? ಇಲ್ಲ, ಇದಕ್ಕೆ 3 ಕಾಲು ಗಂಟೆ ಅಲ್ಲ, ಇದು 2.5 ಗಂಟೆಯ ಪ್ರಶ್ನೆ. ಹಾಗಾಗಿ ಅವರು ವಿದ್ಯಾರ್ಥಿಗಳಿಗೆ 2.5 ಗಂಟೆ ಕಾಲಾವಕಾಶವನ್ನು ಕೊಡಲಾಗುತ್ತೆ. ಅಂದ್ರೆ 15 ನಿಮಿಷ ಎಕ್ಸ್ಟ್ರಾ ಓದ್ಲಿಕ್ಕೆ ಇದೆಯಾ? ಅದು ಇದೆ, ಅದಿರುತ್ತೆ. ಓಕೆ, ಈಗ ಮೇಡಮ್ ಕ್ವಶನ್ ಪ್ಯಾಟರ್ನ್ ಸಂಬಂಧಪಟ್ಟಂಗೆ ಹೇಳಿದ್ರಿ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಪ್ಯಾಟರ್ನ್ ಗೊತ್ತಿದೆಯಲ್ವ? ಅವ್ರಿಗೆ ಗೊತ್ತಿರುತ್ತೆ. ಟೀಚರ್ ಸಾಕಷ್ಟು ಅಭ್ಯಾಸ ಮಾಡಿಸಿರ್ತಾರೆ. ಈ 1-2 ತಿಂಗಳಲ್ಲಿ ಗ್ಯಾಪ್ ಅಲ್ಲಿ ಏನಾದ್ರೂ ವಿದ್ಯಾರ್ಥಿಗಳು ಮರ್ತ್ಕೊಂಡಿದ್ರೆ ಮೇಲ್ಕ್ ಹಾಕ್ಬೋದು ಅಷ್ಟೇ. ಯಾಕೆಂತ ಹೇಳಿದ್ರೆ ಈ ಕೊನೆ ಪ್ರಿಪ್ರೇಟರಿ ಆಗಿತ್ತಲ್ಲ, ಅದೇ ಪ್ಯಾಟರ್ನ್ ಇರುತ್ತಲ್ವಾ? ಹೌದು, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಗೆ ಒತ್ತು ಕೊಟ್ಟು ಕಲಿತ್ರೆ ಒಳ್ಳೆದಾಗುತ್ತೆ. ಓಕೆ, ಹಳೆ ಪ್ರಿಪ್ರೇಟರಿ ಪೇಪರ್ ನೋಡಿದ್ರು ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಹೌದು, ಈಗ ನಮ್ಮ ವಿದ್ಯಾರ್ಥಿ ಬೇಡ, ಇತ್ತೀಚಿಂದು. ಓಕೆ, ಈಗ ನಮ್ಮ ವಿದ್ಯಾರ್ಥಿಗಳು ನಾವು ಕಿವಿ ಮಾತು ಹೇಳೋದು ಏನಂತ ಹೇಳಿದ್ರೆ, ಏನ್ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ ವಿದ್ಯಾರ್ಥಿಗಳು, ಒಂದು ಪೆನ್ ಪೇಪರ್ನ ಇಟ್ಕೊಬಿಟ್ರೆ ಒಳ್ಳೇದು ಅಂತ ಕಾಣುತ್ತೆ. ಏನನ್ನ ಹೇಳ್ತಾ ಇದ್ರಿ ನೀವು ಅದನ್ನ ನೋಟ್ ಮಾಡ್ಕೊಂಡ್ರು ಕೂಡ ಅನುಕೂಲ ಆಗುತ್ತೆ. ಹಾಗೂ ಅನುಮಾನಗಳಿದ್ರೆ ಅವ್ರು ಅಲ್ಲೇ ಪ್ರಶ್ನೆಗಳನ್ನ ಕೇಳ್ಬೋದು. ಓಕೆ ಮೇಡಮ್, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಂಬಂಧಪಟ್ಟಂಗೆ ನಾವು ಮಾತಾಡಿದ್ದಾಯ್ತು. ಈಗ ಮೇಡಮ್, ನಾವು ಹೆಚ್ಚು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ, ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರ್ತಾರೆ, ತುಂಬಾ ಕಷ್ಟ ಇರುತ್ತೆ ಇಂಗ್ಲಿಷ್ ಪಾಸ್ ಆಗೋದು.
ಹೌದು. ನೀವೇನು ಹೇಳ್ತೀರಿ ಅದಕ್ಕೆ? ಅದೇ ಮಿನಿಮಮ್ ಮಾರ್ಕ್ಸ್ ತೆಗಿಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಕ್ವೆಶ್ಚನ್ ಪೇಪರ್ ಇದೆ. ಹಾ. ಕ್ವೆಶ್ಚನ್ ಪೇಪರ್ ಅಲ್ಲಿ ಏನ್ ಬದಲಾವಣೆ ಮಾಡಿದ್ದಾರೆ ಅದು ಖಂಡಿತವಾಗಿ ವಿದ್ಯಾರ್ಥಿಗಳ ಒಳಿತಿಗಾಗಿ ಮಾಡಿರುವಂತದ್ದು. 28 ಒಂದು ಮಿನಿಮಮ್ ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿದ್ರೆ. ಹಾ. ಟಿಪ್ಸ್ ಫಾರ್ ಸ್ಕೋರಿಂಗ್ ಅಂತ ನಾನು ಹೇಳೋದಾದ್ರೆ ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಖಂಡಿತವಾಗಿಯೂ ಕೋಟ್ ಫ್ರಮ್ ಮೆಮೊರಿ ಅಂತ ಹೇಳುವಂತದ್ದು ಪದ್ಯ ಕಂಠಪಾಠವನ್ನ ಮಾಡಿ ಅದರಲ್ಲಿ 2 ಚಾಯ್ಸ್ ಇರುತ್ತೆ. ಚಾಯ್ಸ್ ಬೇಸ್ಡ್ ಕ್ವೆಶ್ಚನ್ ಆದ್ರಿಂದ 4 ಅಂಕ ಸುಲಭವಾಗಿ ಪಡಿಬಹುದು. ಇನ್ನು 3 ಸಮ್ಮರಿಗಳನ್ನ ಕೇಳ್ತಾರೆ, 3 ಪದ್ಯಗಳ ಸಮ್ಮರಿ ಕೇಳಿದಾಗ 4 ಅಂಕ ಸುಲಭವಾಗಿಯೇ ಪಡೆಯುವಂತದ್ದು. ಲೆಟರ್ ರೈಟಿಂಗ್ 4 ಇದ್ದಿದ್ದು 5 ಮಾರ್ಕ್ ಆಯ್ತು, ಅದಂತೂ ಬಂಪರ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಒಂದು ಪ್ಯಾಟರ್ನ್ ಅನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅಲ್ಲಿ ಸ್ವಲ್ಪ ಅಲ್ಲಿ ಏನ್ ಕೇಳಿದರೆ ಆ ವಿಷಯವನ್ನ ಸೇರಿಸ್ಬಿಟ್ರೆ ಆಗೋಯ್ತು. ಪ್ರೊಫೈಲ್ ರೈಟಿಂಗ್ ಅಂತ ಹೇಳಿ ಅದು ಕೂಡ ಅಷ್ಟೇ, ಒಂದು ವ್ಯಕ್ತಿಯ ಪರಿಚಯವನ್ನ ಕೊಟ್ಟು ವಿಸ್ತೃತವಾಗಿ ಬರೀಲಿಕ್ಕಿರುತ್ತೆ, 3 ಅಂಕ ಅದಕ್ಕೆ ಸಿಗುತ್ತೆ. ಸ್ಟೋರಿ ಡೆವಲಪ್ಮೆಂಟ್ ಮಾಡಬಹುದು, ಒಂದು ಔಟ್ಲೈನ್ ಕೊಟ್ಟಿರ್ತಾರೆ, ನಾವು ಅದನ್ನ ಡಿಸ್ಕ್ರೈಬ್ ಮಾಡಬೇಕು ವಿದ್ಯಾರ್ಥಿಗಳು, 3 ಅಂಕದ ಪ್ರಶ್ನೆ ಅದು. ಪಿಕ್ಚರ್ ರೀಡಿಂಗ್ ಅಷ್ಟೇ, ಒಂದು ಚಿತ್ರವನ್ನ ಕೊಟ್ಟು ಅದ್ರ ಬಗ್ಗೆ ಬರೀರಿ ಅಂತ ಹೇಳಿ 3 ಅಂಕಗಳು. ಇನ್ನೊಂದು ಪ್ಯಾಸೇಜ್, ಅದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ, ಅಲ್ಲಿ ಇರುವ ಉತ್ತರವನ್ನ ಹುಡುಕಿ ಬರೆಯುವಂತದ್ದು, 4 ಅಂಕಗಳ ಪ್ರಶ್ನೆ. ಇಷ್ಟರಲ್ಲೇ ಅವ್ರಿಗೆ 26 ಅಂಕ ಬಂದ್ ಹೋಗುತ್ತೆ, ಪಾಸ್ ಆಗ್ಬಿಡ್ಬೋದು ಅಂತ ಹೇಳುವಂಥದ್ದು. ಯಾರು ಓದದಿರೋ ವಿದ್ಯಾರ್ಥಿಗೂ ಪಾಸ್ ಆಗ್ಬೋದು, ಅಷ್ಟು ತೀರಾ ಕಷ್ಟ ಏನಿಲ್ಲ. ಜೊತೆಗೆ 26ಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸುಲಭವಾಗಿ ಬರುವಂತದ್ದು ಸಿಲಾಬಿಫಿಕೇಶನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು 1 ಅಂಕ. ಒಂದ್ ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬರುವಂತದ್ದು. ಇನ್ನೊಂದು ಕೋಲೋಕೇಟಿವ್ ವರ್ಡ್ ಅಂತ ಹೇಳಿ, ಅದು ಅಷ್ಟೇ ತುಂಬಾ ಪ್ರಾಕ್ಟೀಸ್ ಮಾಡ್ಸಿರ್ತಾರೆ ಟೀಚರ್ಸ್, ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಯೂಸ್ ಮಾಡಿ ಆಪೋಸಿಟ್ ವರ್ಡ್ಸ್ ಅನ್ನ ಬರೆಯುವಂತದ್ದು. ಇನ್ಫಿನಿಟಿವ್ಸ್ ಇರ್ಬೋದು, ಲ್ಯಾಂಗ್ವೇಜ್ ಫಂಕ್ಷನ್, ಇಷ್ಟರಲ್ಲಿ ಯಾವ್ದು ಸುಲಭ ಆಗುತ್ತೋ ಅದನ್ನ ಮಾಡ್ಕೊಂಡ್ರೆ 28 ಅಲ್ಲಿ ಹೇಗೂ ಬಂದ್ಬಿಡುತ್ತೆ. 28 ಪಾಸ್ ಅಲ್ವಾ? ಹೌದು, ಖಂಡಿತ ಎಲ್ಲರೂ ಪಾಸ್ ಆಗ್ಬಹುದು. ಓಕೆ ಓಕೆ ಮೇಡಮ್, ಈಗ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಿದೆ, ಪ್ರೋಸ್, ಪೊಯೆಟ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ಓಕೆ, ಈಗ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಳೋದಾದ್ರೆ ಪ್ರೋಸ್ಗೆ 20 ಅಂಕಗಳನ್ನ ನಿಗದಿ ಮಾಡಲಾಗಿದೆ. 8 ಪ್ರಶ್ನೆಗಳಿರುತ್ತೆ, 2 ಅಂಕದ ಪ್ರಶ್ನೆಗಳು 4, ಹಾಗಾಗಿ 8 ಅಂಕಗಳು. 3 ಅಂಕದ ಪ್ರಶ್ನೆ 1 ಇರುತ್ತೆ. ಅದೇ 3 ಅಂಕದ ಪ್ರಶ್ನೆ ಎಕ್ಸ್ಟ್ರಾಕ್ಟ್ ಅಂದ್ರೆ ಅತಿ ಚಿಕ್ಕ ಚಿಕ್ಕ ವೆರಿ ಶಾರ್ಟ್ ಕ್ವೆಶ್ಚನ್ಸ್ ಇರುತ್ತೆ, ಅದು 3 ಪ್ರಶ್ನೆಗಳು ಅಂದಾಗ 9 ಅಂಕಗಳು. ಒಟ್ಟು 8 + 3 + 9 ಅಂದ್ರೆ 20 ಅಂಕ ಆಗೋಯ್ತು ಪ್ರೋಸ್ ಇಂದ. ಸರಿ, ಈಗ ಪೋಯಟ್ರಿಗೆ 16 ಅಂಕಗಳನ್ನ ಮೀಸಲಿರಿಸಲಾಗಿದೆ. 5 ಪ್ರಶ್ನೆಗಳಿರುತ್ತೆ, 2 ಅಂಕದ ಪ್ರಶ್ನೆ 1 ಇರುತ್ತೆ, 3 ಅಂಕದ ಪ್ರಶ್ನೆ 1 ಇರುತ್ತೆ, ಮತ್ತೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆ 1 ಇರುತ್ತೆ, ಅಂದ್ರೆ 3 ಅಂಕದ 1 ಪ್ರಶ್ನೆ. ಕೋಟ್ ಫ್ರಮ್ ಮೆಮೊರಿ ಇರುತ್ತೆ 1, ಸಮ್ಮರಿ 1 ಇರುತ್ತೆ. ಹಾಗಾಗಿ ಪ್ರೋಸ್ನಷ್ಟೇ ಪ್ರಮುಖವಾಗಿ ಪೋಯಟ್ರಿ ಕೂಡ ಇದೆ ಅಲ್ಲಿ, 16 ಅಂಕ. ಇನ್ನೊಂದು ಸಪ್ಲಿಮೆಂಟರಿ ರೀಡಿಂಗ್ ಅಂತ, ಅದು 4 ಪಾಠಗಳಿವೆ, ಅದರಲ್ಲಿ 4 ಪ್ರಶ್ನೆಗಳನ್ನ ಕೇಳ್ತಾರೆ, ಚಾಯ್ಸ್ ಇದೆ, 2 ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ 4 ಅಂಕಗಳು. ಒಟ್ಟಾರೆಯಾಗಿ 20 + 16 + 4 ಅಂದಾಗ ಅಲ್ಲಿ 40 ಅಂಕ. ಇದನ್ನ ಪಾರ್ಟ್ ಎ ಅಂತ ತಗೊಳ್ಬಹುದು ನಾವು. ಈ ಪಾರ್ಟ್ ಅಲ್ಲಿ, ಈ ಸೆಕ್ಷನ್ ಅಲ್ಲಿ 40 ಅಂಕ. ಇನ್ನು ಉಳಿದಿದ್ದು ಗ್ರಾಮರ್, ರೀಡಿಂಗ್, ರೈಟಿಂಗ್ ಇಂಥ ಭಾಗಕ್ಕೆ. ಓಕೆ, ಅಂದ್ರೆ ಇದು ಪ್ರೋಸ್, ಪೊಯೆಟ್ರಿ ಮತ್ತೆ ಸಪ್ಲಿಮೆಂಟರಿ ರೀಡಿಂಗ್ ಅಲ್ವಾ? ಹೌದು. ಗ್ರಾಮರ್ ಪಾರ್ಟ್ ಅಲ್ಲಿ, ಗ್ರಾಮರ್ ಪಾರ್ಟಿಗೂ 50% ವೇಟೇಜ್ ಅನ್ನ ಕೊಡಲಾಗಿದೆ. 40 ಅಂಕಗಳ ಗ್ರಾಮರ್ ಇರುತ್ತೆ, ಅಲ್ಲಿ ವೊಕ್ಯಾಬ್ಯುಲರಿ, ಗ್ರಾಮರ್, ರೈಟಿಂಗ್, ರೀಡಿಂಗ್ ಎಲ್ಲವನ್ನ ಒಳಗೊಂಡಂತೆ 40 ಅಂಕಗಳಿರುತ್ತೆ. ಮಲ್ಟಿಪಲ್ ಚಾಯ್ಸ್ ನ ಕ್ವೆಶ್ಚನ್ಸ್ 4 ಇರುತ್ತೆ, 4 ಅಂಕಗಳು. ರೀರೈಟ್ ಇಸ್ ಡೈರೆಕ್ಟೆಡ್ ಅನ್ನುವಂತ 12 ಪ್ರಶ್ನೆಗಳಿರುತ್ತೆ, 1 ಅಂಕದ ಪ್ರಶ್ನೆ, 12 ಅಂಕಗಳು. ಎಡಿಟಿಂಗ್ ಅಂತ 1 ಪ್ರಶ್ನೆ ಇರುತ್ತೆ, 2 ಎಡಿಟಿಂಗ್ ಮಾಡ್ಬೇಕಾಗುತ್ತೆ, 2 ಅಂಕಗಳು. ಪ್ರೊಫೈಲ್ ರೈಟಿಂಗ್ ಅಂತ 1 ಪ್ರಶ್ನೆ, 3 ಅಂಕಗಳು ಸಿಗುತ್ತೆ. ಸ್ಟೋರಿ ಡೆವಲಪ್ಮೆಂಟ್ 1 ಪ್ರಶ್ನೆ, 3 ಅಂಕಗಳು. ಪಿಕ್ಚರ್ ಡಿಸ್ಕ್ರಿಪ್ಷನ್ 1 ಪ್ರಶ್ನೆ, 3 ಅಂಕಗಳು. ಲೆಟರ್ ರೈಟಿಂಗ್ 1 ಪ್ರಶ್ನೆ, 5 ಅಂಕಗಳು. ಎಸ್ಸೆ ರೈಟಿಂಗ್ 3ರಲ್ಲಿ 1 ಬರಿಬೇಕು, 3 ಆಪ್ಷನ್ಸ್ ಇರುತ್ತೆ, 1 ಎಸ್ಸೆ ಬರಿಬೇಕು, 4 ಅಂಕ ಸಿಗುತ್ತೆ. ರೀಡಿಂಗ್ ಅಂದ್ರೆ ಒಂದು ಅನ್ಫೆಮಿಲಿಯರ್ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಅಲ್ಲಿ 4 ಅಂಕಗಳು ಸಿಗುತ್ತೆ. 2 ಪ್ರಶ್ನೆ ಕೊಟ್ಟು 2 ಮಾರ್ಕಿಗೆ 4 ಮಾರ್ಕ್ ಅಂತ ಮಾಡ್ಬೋದು, ಇಲ್ಲ 4 ಪ್ರಶ್ನೆಗಳನ್ನ ಕೊಟ್ಟು 4 ಮಾರ್ಕ್ ಕೂಡ ಕೊಡ್ಬೋದು. ಇದೆಲ್ಲ ಸೇರಿದಾಗ 40 ಅಂಕಗಳು ಈ ಭಾಗದಲ್ಲಿ ಸಿಗುತ್ತೆ. ಓಕೆ ಮೇಡಮ್, ಒಂದು ಪ್ರಶ್ನೆ ಬಂದಿದೆ. ಓಕೆ, ಮಕ್ಕಂದೂರಿನಿಂದ ಕೀರ್ತನ್ ಅವರು ಮೆಸೇಜ್ ಮಾಡಿ ಕೇಳ್ತಾರೆ, ಎಷ್ಟು ಸಮ್ಮರಿ ಕಲಿಯಬೇಕಾಗುತ್ತೆ ಅಂತ ಕೇಳ್ತಾರೆ. ಅದೇ ಸಮ್ಮರಿಯನ್ನ ಕಲಿಯೋದು ನಿಜಕ್ಕೂ ಅದೊಂದು ಸ್ಕೋರಿಂಗ್. ಯಾಕೆಂತ ಹೇಳಿದ್ರೆ ಸಮ್ಮರಿ 3 ಸಮ್ಮರಿಯನ್ನ ಕೇಳ್ತಾರೆ 4 ಅಂಕಕ್ಕೆ, ಇನ್ನೊಂದು 3 ಅಂಕದ ಪ್ರಶ್ನೆಯಲ್ಲೂ ಕೂಡ ಅದು ಬಳಕೆ ಆಗುತ್ತೆ. ಹಾಗಾಗಿ ಒಂದು 4 ಸಮ್ಮರಿಯನ್ನ ಕಲ್ತ್ಕೊಂಡ್ರೆ 3 ಅಂಕಕ್ಕೂ ಆಗುತ್ತೆ, 4 ಅಂಕಕ್ಕೂ ಆಗುತ್ತೆ. ಇದೊಂದು ಟಿಪ್ ಅವರಿಗೆ. ಎಷ್ಟು ಸಮ್ಮರಿ ಇರುತ್ತೆ ಮೇಡಮ್? ಸಮ್ಮರಿ ಒಂದು 4 ಕಲಿಬೇಕಾಗುತ್ತೆ ಮಕ್ಕಳು. ಅಲ್ಲ, ಎಷ್ಟು ಇದೆ ಟೋಟಲ್ ಸಮ್ಮರಿ?
ಟೋಟಲ್ ಸಮ್ಮರಿ ಅಂದ್ರೆ ಅದೇ ಈಗ 3 ಅಂಕ ಬಂದ ಪ್ರಶ್ನೆ ಪದ್ಯವನ್ನ ಬಿಟ್ಟಿರ್ತಾರಲ್ವಾ, ಹಾಗಾಗಿ ಉಳಿದ ಪದ್ಯಗಳು 4 ಅದರಲ್ಲಿ ಬೇಕಿದ್ರೆ ಈಗ ಐ ಆಮ್ ದ ಲ್ಯಾಂಡ್ ಅಂತ ಇದೆ ಒಂದು, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಅಂತ ಹೇಳುವಂತ ಒಂದು ಪದ್ಯ ಇದೆ, ಹಾಗೆ ಜಾಜ್ ಅಂತ ಒಂದು ಪದ್ಯ ಇದೆ, ಜಾಜ್ ಪೋಮ್ 2 ಅಂತ ಹೇಳಿ ಒಂದು ಪದ್ಯ, ಅದನ್ನ ಕಲಿಬೇಕು. ದ ಸಾಂಗ್ ಆಫ್ ಇಂಡಿಯಾ ಅದನ್ನ ಕೂಡ ಕಲಿಬೇಕು. ಐ ಆಮ್ ದ ಲ್ಯಾಂಡ್ ಪದ್ಯವನ್ನ ಅಂತೂ ಕಲಿಬೇಕು ಬಂದಂತದ್ದು. ಮೊದಲು ಅದು ಮಲ್ಟಿಪಲ್ ಚಾಯ್ಸ್ ಕಲಿತ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಜಾಜ್ ಪೋಮ್ 2 ಕಲಿಬಹುದು. ಇನ್ನು ಏನಾದ್ರು ಉಳಿದ ಪದ್ಯಗಳು ಬಂದಿದ್ರೆ ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರು ಕೋರ್ಸ್ ಫ್ರಮ್ ಮೆಮೊರಿಗೆ ಕಲ್ತಿರ್ತಾರೆ. ಅದನ್ನ ಕೋರ್ಸ್ ಫ್ರಮ್ ಮೆಮೊರಿಯಲ್ಲಿ ಏನ್ ಕಲ್ತಿರ್ತಾರೆ, ಪೂರ್ತಿ ಪದ್ಯವನ್ನ ಕಂಠಪಾಠ ಮಾಡಿರ್ತಾರಲ್ಲ, ಅದನ್ನೇ ಅವರು ಸ್ವಲ್ಪ ಡಿಸ್ಕ್ರೈಬ್ ಮಾಡಿ ಬರೆದ್ರೆ 6 ಸಮ್ಮರಿ ಕಲ್ತ ಲೆಕ್ಕ. ಅಲ್ಲಿ 6 ಸಮ್ಮರಿ ಕಲ್ತಂಗೆ ಆಗುತ್ತೆ. ಹೌದು. ಅಂದ್ರೆ ಈಗ 4 ಸಮ್ಮರಿ ಕಲ್ತ್ರೆ ಬಹಳ ಓಕೆ ಆಗುತ್ತಲ್ವಾ? ಹೌದು, 4 ಸಮ್ಮರಿ ಕಲಿಬೇಕು, ಬಹಳ ಅನುಕೂಲ ಆಗುತ್ತೆ ಅವ್ರಿಗೆ. ಹೌದು. ಓಕೆ. ಈಗ ಮೇಡಮ್, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳನ್ನ ಬಿಟ್ಟು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಪಾಸ್ ಆಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ. ಇಲ್ಲ, ಯಾಕೆಂದ್ರೆ ಬಹಳ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಅವ್ರಿಗೆ ಲ್ಯಾಂಗ್ವೇಜ್ ಬಗ್ಗೆ ಹಿಡಿತ ಚೆನ್ನಾಗಿರುತ್ತೆ. ಈಗ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೀವು ಹೇಳೋ ಟಿಪ್ಗಳು ಬಹಳ ಮುಖ್ಯ ಆಗುತ್ತೆ. ಏನಂತ ಹೇಳಿದ್ರೆ, ಇಂಥದನ್ನ ಹೆಚ್ಚು ಓದಿ ಅಂತ ಹೇಳ್ಬೋದಾ? ಯಾಕೆ ನಾವು ಹೇಳಿ ಕಷ್ಟ ಆಗುತ್ತೆ, ಆದ್ರೂ ಕೂಡ ಹೇಳ್ಬೋದಾ ಇಂಥದನ್ನ ಓದ್ಕೊಳ್ಳಿ, ಜಾಸ್ತಿ ಒತ್ತನ್ನ ಕೊಡಿ ಅಂತ ಹೇಳಿದಾಗ 28 ಮಾರ್ಕ್ಸ್ ಇಲ್ಲ ಒಂದು 40 ಮಾರ್ಕ್ಸ್ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದಾ? ಹೌದು. ಈಗ ನಾವು ಫಸ್ಟ್ ಕಾನ್ಸಂಟ್ರೇಟ್ ಮಾಡೋದು ಹೇಗೆ ಪಾಸ್ ಆಗೋದು ಅಂತ, ನಂತರ ಸ್ಕೋರ್ ಮಾಡೋದು. ಹೌದು ಹೌದು. ನಾನು ಹೇಳಿದಿಷ್ಟು ಈಗ ಪಾಸ್ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಯ್ತು ಅಂದ್ರೆ ನೆಕ್ಸ್ಟ್ ಸ್ಕೋರ್ ಹೇಗೆ ಮಾಡ್ಬೋದು ಅಂತ ನೆಕ್ಸ್ಟ್ ಟಿಪ್ಸ್ ಅನ್ನ ನಾನು ಕೊಡ್ತೇನೆ. ಹೇಳಿ ಮೇಡಮ್. ಮುಂದಿನ ಮಾತುಗಳಲ್ಲಿ ಏನ್ ಪಾಠ ವೈಸ್ ಸ್ಟಾರ್ಟ್ ಮಾಡ್ಬೇಕಾ ನಾನು? ಮೇಡಮ್, ಪಾಠದಿಂದ ಶುರು ಮಾಡಿ ಮೇಡಮ್. ಸರಿ. ಈಗ ಪಾಠಗಳು 8 ಪಾಠಗಳಿವೆ, 8 ಪದ್ಯಗಳಿವೆ. ಪ್ರತಿಯೊಂದು ಪಾಠಕ್ಕೂ ಒಂದು ಪದ್ಯವನ್ನ ಲಿಂಕ್ ಮಾಡಿ ಅದನ್ನ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ 8 ಪಾಠ 8 ಪದ್ಯ ಸೇರಿ 8 ಯೂನಿಟ್ಗಳಿವೆ ಒಟ್ಟು. 4 ಸಪ್ಲಿಮೆಂಟರಿ ರೀಡಿಂಗ್ ಅಂತ ಹೇಳಿದೆ. ಅದರಲ್ಲಿ ಈಗ ಪ್ರಥಮ ಪಾಠ ಹೀರೋ ಅಂತ ಹೇಳುವಂತದ್ದಿದೆ. ಹೀರೋ ಅನ್ನುವಂತ ಪಾಠದಲ್ಲಿ ಸಂಭವನೀಯ ಪ್ರಶ್ನೆಗಳು ಅಂತ ಹೇಳಿದ್ರೆ 2 ಅಂಕಕ್ಕೆ ಬರ್ಬೋದು, 3 ಅಂಕಕ್ಕೂ ಬರ್ಬೋದು, ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್ ಕೂಡ ಬರ್ಬೋದು. ಆಗ ಒಂದು 2 ಅಂಕದ ಪ್ರಶ್ನೆ ಅಂದಾಗ 2-3 ಸೆಂಟೆನ್ಸಸ್ ಅಲ್ಲಿ ಆನ್ಸರ್ ಮಾಡಬೇಕು. 3 ಅಂಕದ ಪ್ರಶ್ನೆ ಅಂದಾಗ 5 to 6 ಸೆಂಟೆನ್ಸಸ್ ಅಲ್ಲಿ ಆನ್ಸರ್ ಮಾಡಬೇಕು. ಇದೇನಾಗುತ್ತೆ ಅಂತ ಹೇಳಿದ್ರೆ, ಕಲಿವಾಗ್ಲೇ ಮಕ್ಕಳು 2 ಅಂಕ 3 ಅಂಕ ಅಂತ ಡಿವೈಡ್ ಮಾಡ್ಬೇಕು ಅಂತ ಏನಿಲ್ಲ, ಎಲ್ಲ ಸೇರಿ ಕಲ್ತ್ಕೊಂಡ್ರೆ 3 ಅಂಕಕ್ಕೆ ಬಂದ್ರು ಅದನ್ನೇ ಬರಿಬಹುದು, 2 ಅಂಕಕ್ಕೆ ಬಂದ್ರು ಅದನ್ನೇ ಬರಿಬಹುದು. ಹಾಗೆ ಒಂದು 5-6 ಅಂಕಕ್ಕೆ ಇರುವಷ್ಟು ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಕಲ್ತಿರ್ಬೇಕು ಅವರು. ಕೀ ಪಾಯಿಂಟ್ಸ್ ಹಾಕೊಂಡು ಕಲ್ತ್ಕೊಂಡಾಗ, ಇದು 2 ಅಂಕಕ್ಕೆ ಬಂದ್ಬಿಡ್ತು, ನಾನ್ 3ಕ್ಕೆ ಕಲ್ತಿಲ್ಲ, 3 ಅಂಕಕ್ಕೆ ಬಂದ್ಬಿಡ್ತು, 2ಕ್ಕೆ ಕಲ್ತಿಲ್ಲ ಅನ್ನುವಂಥದ್ದು ಏನು ಭಯ ಬೇಕಾಗಿಲ್ಲ ಮಕ್ಕಳಿಗೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಈಗ ಪ್ರಮುಖವಾಗಿ why did father want Swami to sleep alone in the office room ಪ್ರಶ್ನೆ ಇರ್ಬೋದು. What was disgraceful according to Swami's father ಅಂತ ಇರ್ಬೋದು. Why were congratulations showered on Swami ಇಂಥ ಪ್ರಶ್ನೆ. ಅಥವಾ how did Swami become a hero overnight, ಇದು 3 ಅಂಕಕ್ಕೆ ಬಂದ್ರು ಬರಿಬಹುದು, 2 ಅಂಕಕ್ಕೆ ಬಂದ್ರು ಬರಿಬಹುದು. ಇದಂತೂ ಸಂಭವನೀಯ ಪ್ರಶ್ನೆ ಅಂತಾನೆ ಹೇಳ್ಕೊಂಡು ಬರಿಬಹುದು, ಯಾಕೆಂದ್ರೆ ಇಡೀ ಪಾಠ ನಿಂತಿರೋದೇ ಆ ಸ್ವಾಮಿ ಹೀರೋ ಆಗಿರೋದ್ರ ಮೇಲೆ. ಸೊ ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ಅಂಡ್ ಹೌ ಡಿಡ್ ಇಟ್ ಎಫೆಕ್ಟ್ ಸ್ವಾಮಿ ಅಂತ ಹೇಳಿ ಪ್ರಶ್ನೆ. ಇಷ್ಟನ್ನ ಸ್ವಲ್ಪ ಅವರು ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೊಂಡ್ರೆ ಡೆಸ್ಪರೇಟ್ ಅಟೆಂಪ್ಟ್ಸ್ ಆಫ್ ಸ್ವಾಮಿ ಟು ಎಸ್ಕೇಪ್ ಫ್ರಮ್ ಫಾದರ್ ಅದನ್ನ ಕೂಡ ಕಲಿಬಹುದು. ಇಂಥ ಪ್ರಶ್ನೆಗಳನ್ನು ಸ್ವಲ್ಪ ನೋಡ್ಕೊಂಡಾಗ ಆಗುತ್ತೆ. ಮತ್ತೆ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ ಕೂಡ ಬರುವ ಚಾನ್ಸಸ್ ಇರೋದ್ರಿಂದ ಇದು ಒಂದು ಡೈಲಾಗ್ ಬೇಸ್ಡ್ ಇದು ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೊಟೇಶನ್ಸ್ ತುಂಬಾ ಇದೆ ಈ ಪಾಠದಲ್ಲಿ. ಹಾಗಾಗಿ ಕೆಲವು ಪ್ರಮುಖವಾದಂತಹ ಸ್ಟೇಟ್ಮೆಂಟ್ಸ್ ಅನ್ನ ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತ. A frightful proposition, Swami thought. You must sleep alone hereafter. Your office room is very dusty and there may be scorpions behind your law books. He wished that the tiger had not spared the boy. Ayo, something has bitten me. Why don't you join the police when you are grown up? Congratulations were showered on Swami next day. ಹೀಗೆ ತುಂಬಾ ಇದೆ. ಮಕ್ಕಳು ಒಂದು ಪೆನ್ಸಿಲ್ ಅಂಡ್ ಸ್ಕೇಲ್ ತಗೊಂಡು ಅಂಡರ್ಲೈನ್ ಮಾಡ್ಕೊಂಡು ಏನೆಲ್ಲ ಈ ರೀತಿಯ ಒಂದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರುವಂತ ಕೊಟೇಶನ್ಸ್ ಇದೆ ಈ ಪಾಠದಲ್ಲಿ, ಅದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ ಈ ಪಾಠದಲ್ಲಿ 2-3 ಅಂಕಗಳನ್ನ
ತುಂಬಾ ಈಸಿಯಾಗಿ ಬರ್ಕೊಳ್ಬಹುದು. Okay. ಅದೇ ರೀತಿ ಲಿಂಕ್ ಆಗಿರುವ ಪದ್ಯ ಅಂತ ಹೇಳಿದ್ರೆ ಗ್ರಾಂಡ್ ಮಾ ಕ್ಲೈನ್ ಸೆಟ್ರಿ, ಇದಂತೂ 2 ಅಂಕಕ್ಕೆ ಇಲ್ಲ 4 ಅಂಕಕ್ಕೆ ಬರುವಂತದ್ದು. ಓಕೆ 4 ಅಂಕಕ್ಕೆ ಮಕ್ಕಳು ಕಲ್ತಿರ್ತಾರೆ. ಅಂದ್ರೆ ಹಿಂದೆ ಪ್ಯಾಟರ್ನ್ ಅಲ್ಲಿ ಬ್ಲೂ ಪ್ರಿಂಟ್ ಇದ್ದಾಗ ಇದು ಸಮ್ಮರಿಗೆ ಅಂತಾನೆ ಬರ್ತಾ ಇತ್ತು. ಹಾಗಾಗಿ ಎಲ್ರು ಕಲ್ತಿದ್ದಾರೆ ಅದನ್ನ. ಮತ್ತೆ ಕೂಡ ಬ್ಲೂ ಪ್ರಿಂಟ್ ಇಲ್ಲ ಅಂತ ಹೇಳೋವರೆಗೂ ಅದನ್ನ ಕಲ್ತಾಗಿದೆ. ಅದರಿಂದ ಸಮ್ಮರಿ ತರೋ ಇದ್ದಾರೆ ಅನ್ಕೊಂಡ್ರೆ ಸಮ್ಮರಿ ಗೊತ್ತಿದ್ಮೇಲೆ 2 ಮಾರ್ಕ್ ಬಂದ್ರು 3 ಮಾರ್ಕ್ ಬಂದ್ರು ತೊಂದ್ರೆನೇ ಇಲ್ಲ, ಇದನ್ನ ಬರೀಬಹುದು. ಮತ್ತೆ ಇನ್ನೊಂದು ಸಮ್ಮರಿ ಅಂತ ಕೇಳೋದಿಲ್ಲ, ಡೈರೆಕ್ಟ್ ಕೇಳಲಿಕ್ಕಿಲ್ಲ, ಕೇಳಿದ್ರು ಕೇಳ್ಬಹುದು. ಪ್ರಶ್ನೆಯಾಗಿ ಕೇಳ್ತಾರೆ. ಎಕ್ಸ್ಪ್ಲೈನ್ ಅಬೌಟ್ ಗ್ರ್ಯಾಂಡ್ ಮಾಸ್ ಅನ್ಯೂಶುವಲ್ ಪ್ಯಾಷನ್ ಅಂತ ಇರ್ಬೋದು. ಹೌ ಕ್ಯಾನ್ ಯು ಸೇ ದಟ್ ದ ಪೋಯಟ್ಸ್ ಗ್ರ್ಯಾಂಡ್ ಮಾ ವಾಸ್ ಅ ಜೀನಿಯಸ್ ಅಂತ ಇರ್ಬೋದು. ಗ್ರ್ಯಾಂಡ್ ಮಾ happier to be on the tree than in a lift or house. ಹೇಗೆ ಕೇಳಿ, ನೀವು ಸಮ್ಮರಿಯನ್ನ ಕಲ್ತಿದ್ದೀರಿ, ನಿಮ್ಮ ಪಾಯಿಂಟ್ಸ್ ಅಲ್ಲಿ ಮುಖ್ಯ. ಇಡೀ ಪದ್ಯವನ್ನ ಅವರು ಪ್ರಶ್ನೆ ಕೇಳಿರ್ತಾರೆ ಅಂದಾಗ ಇಡೀ ಪದ್ಯವನ್ನ ನೀವು ಕವರ್ ಮಾಡ್ಕೊಂಡ್ರೆ ಅದೊಂದು ಒಳ್ಳೆ ಟಿಪ್. ನಿಮ್ಗೆ ಪ್ರಶ್ನೆ ಯಾವುದೇ ಇರಲಿ, ನಿಮ್ದು ಸಮ್ಮರಿ ಉತ್ತರ ಇರಲಿ. ಹಾಗೆ ಇನ್ನು 2ನೇ ಪಾಠಕ್ಕೆ ಹೋಗೋದಾದ್ರೆ, ಈ 2ನೇ ಪಾಠದಲ್ಲಿ 2 ಅಂಕ ಅಥವಾ 3 ಅಂಕದ ಪ್ರಶ್ನೆಗಳು ಕೂಡ ಬರ್ಬೋದು. ಇಲ್ಲಿ ಹೌ ಡಿಡ್ ರೋಮಾ ಫಾಲ್ ಆನ್ ದ ಟ್ರ್ಯಾಕ್ಸ್ 2 ಅಂಕಕ್ಕೆ. ವಾಟ್ ಡಿಡ್ ಬಾಲೇಶ್ವರ್ ಮಿಶ್ರಾ ಡೂ ಆಸ್ ಸೂನ್ ಆಸ್ ಹಿ ಸಾ ದ ಗರ್ಲ್ ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್. Who volunteered to help Baleshwar? How did he help him? Behenji aap theek hai, but there was no response. Why? Take the girl to Airoli, suggested the cop. But Baleshwar disagreed. Why did he do so? So why did Baleshwar revisit the spot where Roma had fallen? If Baleshwar had not come forward to help Roma, what would have happened to her? How do you say that Baleshwar had a very good memory? What does Baleshwar say about the people of Mumbai? How did the truck driver help Roma? ಇಂತಹ ಪ್ರಶ್ನೆಗಳು ಬರುವಂತಹ ಸಂಭವನೀಯತೆ ಹೆಚ್ಚಿದೆ. ಹಾಗೆ ಇದು ಕೂಡ ತುಂಬಾ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರುವಂತಹ ಕೊಟೇಶನ್ಸ್ ಇರೋದ್ರಿಂದ, ಸ್ಟೇಟ್ಮೆಂಟ್ಸ್ ಇರೋದ್ರಿಂದ ಎಕ್ಸ್ಟ್ರಾಕ್ಟ್ ಗೆ ಬರುವ ಚಾನ್ಸಸ್ ಇದೆ. ಇಲ್ಲಿ there's a girl by the tracks, let's go and help her. I hope I'm not too late. Please help me take her to the hospital. Chacha, can I borrow your mobile? It's a regular scene. I can't imagine what would have happened if Baleshwar hasn't been there. They fear getting trapped in the courts or with police. I can never repay Baleshwar. Behenji aap theek hai. ಇಂಥ ಕೆಲವು ಪ್ರಮುಖವಾದ ಸ್ಟೇಟ್ಮೆಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ, ಬೇಕಿದ್ರೆ ಮಕ್ಕಳಿಗೆ ಇದೊಂದು ಟಿಪ್ ಅನ್ನ ಕೊಡೋದಾದ್ರೆ ಒಂದು ಚಾರ್ಟ್ಸ್ ಮಾಡಿ ಇಟ್ಕೊಳ್ಬಹುದು. ಪ್ರತಿ ಪಾಠಕ್ಕೂ ಅಷ್ಟೇ ಈ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ ಸ್ಪೆಷಲಿ ಸಂದರ್ಭ ಸಹಿತ ವಿವರಿಸಲಿಕ್ಕಿಲ್ಲ. ನಮ್ಮಲ್ಲಿ ಪ್ರಶ್ನೆ ಇರುತ್ತೆ 3. Who said this? To whom was this said? Who does him refer to? ಈ ರೀತಿಯ ಪ್ರಶ್ನೆಗಳು. ಅದನ್ನ ಅವರು ಒಂದ್ ಕಡೆ ಫುಲ್ ಸ್ಟೇಟ್ಮೆಂಟ್ಸ್ ಬರ್ಕೊಂಡು, ಇನ್ನೊಂದ್ ಕಡೆ ಹೂ ಅಂತ, ಇನ್ನೊಂದ್ ಕಡೆ ಟು whom was it said, ಇನ್ನು ಲಾಸ್ಟ್ ಕಾಲಮ್ ಅಲ್ಲಿ ವೈ ಅಥವಾ ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್, ಆ ರೀತಿ ಒಂದು ಕಾಲಮ್ ಹಾಕೊಂಡು 6 ಪುಟಗಳಲ್ಲಿ ಇಡೀ ಪುಸ್ತಕದಲ್ಲಿರುವಂತಹ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್ ಅನ್ನ ಕಲೀಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಮುಂದುವರಿತಾ 2ನೇ ಪದ್ಯ ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಮಾರ್ಕ್ಸ್. ಇದು ಮೆಮೊರೈಸೇಷನ್ಗೆ ಇರುವಂತಹ ಪದ್ಯ. ಒಂದು ವೇಳೆ ಎಲ್ಲಾದ್ರೂ ಇದನ್ನ ಅವರು ಸಮ್ಮರಿಗೆ ಕೇಳಿ ಬಿಟ್ರೆ, ಪದ್ಯ ಮೆಮೊರೈಸೇಷನ್ ಮಾಡಿರ್ತೀರಾ ಅದನ್ನೇ ಡಿಸ್ಕ್ರೈಬ್ ಮಾಡಿ ಬರೆದು ಬಿಟ್ರೆ, ಪದ್ಯ ಫಾರ್ಮ್ಯಾಟ್ ಅಲ್ಲಿ ಬರೆಯೋದು ಬೇಡ, ಜಸ್ಟ್ ಫಾರ್ಮ್ಯಾಟ್ ಚೇಂಜ್ ಮಾಡಿ. ತೀರಾ ಕಲ್ಪೆ ಇಲ್ಲ, ಆಗೋದೇ ಇಲ್ಲ ನನ್ಗೆ ಅಂತ ಹೇಳಿ ತೀರಾ ಪುವರ್ ಸ್ಕೋರರ್ ಆಗಿದ್ರು ಕೂಡ ಬರೀ ಪದ್ಯವನ್ನೇ ಅದರ ಯಥಾಸ್ಥಿತಿಯಲ್ಲಿ ಬರೆದ್ರು ಕೂಡ 1-2 ಅಂಕಕ್ಕಂತೂ ತೊಂದರೆ ಇಲ್ಲ ಅಂತ ಹೇಳುವಂತ ಒಂದು ಟಿಪ್ ಕೊಡ್ಬೋದು ಇಲ್ಲಿ. ಹಾಗೆ 2 ಯೂನಿಟ್ ಆಯ್ತು. ಈಗ 3ನೇ ಯೂನಿಟ್ಗೆ ಹೋಗೋದಾದ್ರೆ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೀಡಿಯೋ ಅಂತ ಹೇಳುವಂಥದ್ದು. ಈ ಪಾಠದಲ್ಲಿ 2 ಅಂಕಗಳ ಪ್ರಶ್ನೆ ಅಂತ ಹೇಳೋದಾದ್ರೆ, ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಪ್ರಾಪರ್ಟಿ, ಎಕ್ಸ್ಪ್ಲೇನ್ ಬ್ರೀಫ್ಲಿ ದಿ ಅಪಿಯರೆನ್ಸ್ ಅಂಡ್ ಮ್ಯಾನರ್ಸ್ ಆಫ್ ಡಾನ್ ಆನ್ಸೆಲ್ಮೋ, ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್, ವಾಟ್ ಡಿಡ್ ದಿ ಅಮೆರಿಕನ್ಸ್ ಡಿಸ್ಕವರ್ ಆಫ್ಟರ್ ದ ಸರ್ವೆ, why do you think the Americans wanted to buy Don Anselmo's land? How do you say that Americans were Buena Gente people? ಅಂದ್ರೆ ಅದನ್ನ ತಿರ್ಚಿ ಕೂಡ ಕೇಳ್ಬೋದು. ಹೌ ಡು ಯು ಸೇ ದಟ್ ದಿ ಅಮೆರಿಕನ್ಸ್ ವೇರ್ ವೆರಿ ಗುಡ್ ಪೀಪಲ್ ಅಂತ. ಬ್ಯೂನಾ ಜೆಂಟೆ ಮೀನಿಂಗ್ ಎಲ್ಲ ಕೊಟ್ಟಿರ್ತಾರೆ ಫುಟ್ ನೋಟ್ ಅಲ್ಲಿ, ನೋಡ್ಕೋಬೇಕು. ನಾನು ಕಲ್ತಿಲ್ಲ, ಟ್ವಿಸ್ಟೆಡ್ ಕ್ವೆಶ್ಚನ್ ಅಂತೆಲ್ಲ ಹೇಳಾಗಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಇದೆ. ಅದು ಅಮೆರಿಕನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದಾಗ ನಿಮ್ಗೆ ಏನ್ ಗೊತ್ತು ಅಮೆರಿಕನ್ಸ್ ಬಗ್ಗೆ ಬರ್ದ್ಬಿಡ್ಬೋದು. ಹೌ ಡು ಯು ಸೇ ದಟ್ ಡಾನ್ ಆನ್ಸೆಲ್ಮೋ ವಾಸ್ ಜನರಸ್? ಇದು ಕೂಡ ಅಷ್ಟೇ 3-4 ವಿಧಾನದಲ್ಲಿ ಕೇಳ್ಬೋದು. ಹೌ ಡು ಯು ಸೇ ದಟ್ ಡಾನ್ ಆನ್ಸೆಲ್ಮೋ ವಾಸ್ ದ ಕೈಂಡ್ ಹಾರ್ಟೆಡ್ ಪರ್ಸನ್? ಹೌ ಡು ಯು ಸೇ ದಟ್ ಡಾನ್ ಆನ್ಸೆಲ್ಮೋ ವಾಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್? ಹೇಗೆ ಕೇಳಿದ್ರು ನಿಮ್ ಉತ್ತರ ಒಂದೇ ಆಗಿರುತ್ತೆ. ನೀವು ಪ್ರಶ್ನೆಯನ್ನ ನಾನು ಒಂದೇ ಕಲ್ತಿದ್ದು ಅಂತ ಸ್ಟಿಕ್ ಆನ್ ಆಗೋದು ಬೇಡ. ನೀವು ಕಲ್ತಿರೋದ್ರಲ್ಲಿ ಅವನ ಬಗ್ಗೆ ಏನ್ ಕಲ್ತಿದ್ದೀರಿ, ಇವನ್ ಬಗ್ಗೆ ಏನ್ ಕಲ್ತಿದ್ದೀರಿ, ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಬರ್ದು ಬಿಡ್ಬೋದು. ಜಸ್ಟ್ ರಿಕಾಲ್ ಅಂಡ್ ರೈಟ್.
ಮತ್ತೆ ವೈ ಡು ಯು ಥಿಂಕ್ ಡಾನ್ ಆನ್ಸೆಲ್ಮೋ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ಇಸ್ ಆರ್ಚರ್ಡ್ ಅನ್ನುವಂತ ಪ್ರಶ್ನೆ. ಒಂದು ಸಾಧಾರಣ ಇಷ್ಟು ಪ್ರಶ್ನೆಗಳಲ್ಲಿ ಇಡೀ ಪಾಠವೇ ಕವರ್ ಆಗುವಾಗಿದೆ. ಇದನ್ನ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳಿದ್ರು ಬರಿಬಹುದು, ಜೊತೆಗೆ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ ಕೇಳಿದಾಗ ಕೂಡ ತಗೊಳ್ಬಹುದು, ಕೆಲವೆಲ್ಲ ಅದ್ರಲ್ಲಿ ಬರುತ್ತೆ. ಇದು ನೋಡಿ, ಎಕ್ಸ್ಟ್ರಾಕ್ಟ್ ಬರೆಯುವಾಗ ಇಟ್ ಟುಕ್ months of negotiation to come to an understanding with the old man. The old man removed his hat and gloves carefully. We have made a discovery. These Americans are Buna gente. ನೋಡಿ, ಅದು ಪ್ರಶ್ನೆಲೂ ಕೂಡ ಬಂದಿತ್ತು. ಎಕ್ಸ್ಟ್ರಾಕ್ಟ್ ಅಲ್ಲೂ ರಿಪೀಟ್ ಆದಾಗ ಅವ್ರ ಮಕ್ಕಳು ಫೆಮಿಲಿಯರ್ ಆಗ್ತಾ ಹೋಗ್ಬೇಕಷ್ಟೇ. ಪಾಠವನ್ನು ಎಷ್ಟು ಓದ್ತಿದೆ ಅಷ್ಟು ಉತ್ತಮ. He said, I do not like to have you speak to me in that manner. I did not sell them the trees in the orchard. The trees in that orchard are not mine. I know these Americans are good people, and that is why I have agreed to sell my land to them. They are good people and want to be your good neighbors always. ಈ ರೀತಿಯ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನ ಅಂಡರ್ಲೈನ್ ಮಾಡ್ಕೊಂಡು ಅಥವಾ ಹೈಲೈಟರ್ ಯೂಸ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ಅಲ್ಲೇ ಅವ್ರು ನೋಟ್ ಮಾಡ್ಕೊಂಡು ಅಥವಾ ಒಂದ್ ಕಡೆ ನಾನು ಹೇಳಿದಾಗೆ ಚಾರ್ಟ್ ಮಾಡ್ಕೊಂಡು ಕಲಿಯುವಂತದ್ದು. ಇದನ್ನೆಲ್ಲ ಕೂಡ ಅವರು ಶಾಲೆಯಲ್ಲಿ ಮುಂಚೆ ಹೇಳ್ಕೊಟ್ಟಿರ್ತಾರಲ್ವಾ? ಹೇಳಿರ್ತಾರೆ ಬಹುಶಃ. ಅದೇ ಅವ್ರವ್ರದೇ ಮೆಥಡ್ಸ್ ಇರುತ್ತೆ ಟೀಚರ್ಸ್ ಕಲಿಸಿರ್ತಾರೆ, ಹಾಗೆ ವಿದ್ಯಾರ್ಥಿಗಳು ಕೂಡ ಸ್ವಯಂ ಕಲಿಕೆ ಮಾಡಿರ್ತಾರೆ. ಯಾಕೆಂದ್ರೆ ಈಗ 2-2.5 ತಿಂಗಳಿಂದ ಲಾಕ್ಡೌನ್ ಆದ್ರಿಂದ ಪಾಪ ಎಲ್ಲಾ ಮಕ್ಕಳು ಕೂಡ ಮರ್ತು ಬಿಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಹೌದು, ಈಗಲಾದ್ರೂ ಶುರು ಮಾಡಬಹುದು. ಇನ್ನು ತಡ ಆಗಿಲ್ಲ. ಹೌದು, ಇನ್ನು ಸಮಯ ಇದೆ. ಹೌದು, ಸಮಯ ಬೇಕಾದಷ್ಟಿದೆ. ಅದು ನಮ್ದೇ ಪರೀಕ್ಷೆ ಮೊದಲೇ ಇದೆ, ಆದ್ರಿಂದ ಇಂಗ್ಲಿಷ್ ಪರೀಕ್ಷೆಯಲ್ಲಿ ನಾವೇ ಪ್ರಥಮ ಬ್ಯಾಟಿಂಗ್ ಅಂತ ಅನ್ಕೊಂಡು ತುಂಬಾ ಖುಷಿಯಿಂದ ಬರೀಬಹುದು. ಒಂದೆರಡು ಪ್ರಶ್ನೆಗಳಿದಾವೆ. ಯಾರೋ ಒಬ್ರು ಹೆಸರು ಬರ್ದಿಲ್ಲ. ಸಪ್ಲಿಮೆಂಟರಿ ರೀಡಿಂಗ್ ನಲ್ಲಿ ಎಲ್ಲಾ ಪಾಠಗಳನ್ನ ಕಲಿಬೇಕಾ ಅಂತ ಕೇಳ್ತಾರೆ. ಅದೇ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಬೋದು, ಆದ್ರೂ ತೊಂದರೆ ಇಲ್ಲ. ಈಗ 4 ಪ್ರಶ್ನೆಗಳನ್ನ ಕೇಳ್ತಾರೆ, ಒಂದೊಂದು ಪಾಠದಿಂದ ಇರುತ್ತೆ ಅಂತ ಅಂದ್ಮೇಲೆ 3 ಪ್ರಶ್ನೆಗಳನ್ನ 3 ಪಾಠಗಳನ್ನ ನೀವು ಕಲ್ತ್ರೆ ಒಂದನ್ನ ಬಿಡುವಂತ ಒಂದು ಸಂಭವನೀಯತೆ ಇದೆ ಅಷ್ಟೇ. ನಿಮ್ಗೆ ಕಷ್ಟ ಆದ್ರೆ ತೀರಾ ಮಾಡಕ್ಕಾಗಲ್ಲ. ಯು ಕ್ಯಾನ್ ಪ್ರಿಪೇರ್ ಅಷ್ಟೇ. 3 ಕಲಿಬೇಕು. 3 ಕಲಿತ್ರೆ ಒಂದನ್ನ ಬಿಡಬಹುದು. ಯಾಕೆಂತ ಹೇಳಿದ್ರೆ ಅದು ಇಂಟರ್ನಲ್ ಚಾಯ್ಸ್ ಅಂತ ಏನು ಇಲ್ಲ. ಈಗ 1 ಮತ್ತು 2 ಮಧ್ಯೆ ಇರಬೇಕು ಅಥವಾ 3rd and 4th ಮಧ್ಯೆನೇ ಇರ್ಬೇಕು ಅಂತಿಲ್ಲ. 1 ಮತ್ತು 4 ಕೇಳ್ಬಿಡ್ಬಹುದು. ನೀವು ಬಿಟ್ಟಿರೋದು ಇನ್ನೊಂದ್ ಕಡೆ ಆಗಿರ್ಬೋದು. ಹಾಗಾಗ್ಬಿಟ್ರೆ 2 ಪಾಠ ಬಿಡಕ್ಕಾಗಲ್ಲ. 1 ಪಾಠ ಬಿಡೋದು ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಪ್ರಶ್ನೆ ಇದೆ ಮೇಡಮ್. ಕೀರ್ತನ್ ಮಕ್ಕೊಂದೂರಿಂದ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಪ್ರೊಫೈಲ್ ಬರೆಯೋದಿಕ್ಕೆ ಟಿಪ್ಸ್ ಕೊಡಿ ಅಂತ. ಅದೇ ನಾವೀಗ ಇನ್ನು ಹೇಗೆ ಹೋಗ್ತಾ ಅದನ್ನ ನೆಕ್ಸ್ಟ್ ಗೆ ಹೇಳ್ಬೇಕು. ಈಗ ನಾವು ಕವರ್ ಮಾಡ್ತಾ ಇರೋ ಸೆಕ್ಷನ್ ಅಲ್ಲಿ ಅದು ಬರ್ತಾ ಇಲ್ಲ. ಈಗ ನಾವು ರೈಟಿಂಗ್ ಅಲ್ಲಿ ಹೋಗುವಾಗ ಅದನ್ನ ನಾನು ತಗೊಳ್ತೀನಿ ಕೀರ್ತಂದು ಟಾಪಿಕ್ ಅನ್ನು. ಓಕೆ ಮೇಡಮ್, ಮುಂದುವರಿಸಿ ಮೇಡಮ್. ಈಗ ಓಕೆ, ಈಗ ಐ ಆಮ್ ದ ಲ್ಯಾಂಡ್ ಅಂತ ಹೇಳುವಂತ ಪದ್ಯ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದಂತ 3ನೇ ಪಾಠ ಜೆಂಟಲ್ಮ್ಯಾನ್ ಆಫ್ UN ಮೀಡಿಯೋದಲ್ಲಿ ಲಿಂಕ್ ಆಗಿರುವಂತದ್ದು ಆ ಯೂನಿಟ್ ಗೆ ಸಂಬಂಧಪಟ್ಟದ್ದಾದ್ರಿಂದ ಇದು ಕೂಡ ಅಷ್ಟೇ ಸಮ್ಮರಿ ಲೆವೆಲ್ ಕ್ವೆಶ್ಚನ್. ಸಮ್ಮರಿ 4 ಮಾರ್ಕ್ಸ್ ಬರ್ಬೋದು ಅಥವಾ 3 ಮಾರ್ಕ್ಸ್ ಬರ್ಬೋದು. ಹೇಗೆ ಬಂದ್ರು ಕೂಡ ನೀವು 4 ಮಾರ್ಕ್ಸ್ ಗೆ ಕಲ್ತು ಬಿಡಿ ಎಲ್ಲವನ್ನ. ಸಮ್ಮರಿಯಾಗಿ ಕಲ್ತ್ಕೊಳ್ಳಿ. 3 ಅಂಕದ ಪ್ರಶ್ನೆ ಬಂದಾಗ್ಲೂ ಕೂಡ ಅದನ್ನ ಬಳಸ್ಕೊಳ್ಳಿ. ಐ ಆಮ್ ದ ಲ್ಯಾಂಡ್ ಬಗ್ಗೆ ಏನ್ ಕೇಳಿದ್ರು ನೀವು ಇದನ್ನ ಬರಿಬಹುದು. ಸಮ್ಮರಿಯಾಗಿ ಕಲ್ತ್ರೆ ಕೂಡ ಆನ್ಸರ್ ಮಾಡಬಹುದಲ್ವಾ ಆರಾಮಾಗಿ? ಹೌದು, ಅದೇ ಸಮ್ಮರಿಯನ್ನೇ ಬರೆಯೋದಷ್ಟೇ. ಅದೇ ಬರೆಯೋದು. ಪ್ರಶ್ನೆ ಹೇಗೆ ಯಾವ ಸ್ವರೂಪದಲ್ಲಿ ಕೇಳಿದ್ರು ಕೂಡ ಸಮ್ಮರಿ ಲೆವೆಲ್ ಆಫ್ ಕ್ವೆಶ್ಚನ್ ನೀವು ರೆಡಿ ಮಾಡ್ಕೊಂಡು, ಇದು ನಾನು ತೀರಾ ಗ್ರಾಮೀಣ ವಿಭಾಗ ಇರ್ಬೋದು ಅಥವಾ ಕನ್ನಡ ಮಾಧ್ಯಮ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಕಷ್ಟ ಆಗೋದಾದ್ರೆ ಟಿಪ್ಸ್ ಅಂತ ಹೇಳಿ ಕೊಡೋದಷ್ಟೇ. ಇಲ್ಲ ಪ್ರಶ್ನೆಗಳೇ ನಿಮ್ಗೆ ಚೆನ್ನಾಗಿ ಅರ್ಥ ಆಯ್ತು, ನೀವು ಪ್ರೊಫಿಷಿಯಂಟ್ ಇದ್ದೀರಿ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ನೀವು ಟ್ರೈ ಮಾಡ್ಬೋದು. ಈಗ 4ನೇ ಯೂನಿಟ್ಗೆ ಹೋಗೋದಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂತ ಒಂದು ಪಾಠ ಇದೆ. ಈ ಪಾಠದಲ್ಲಿ 2 ಅಂಕದ ಪ್ರಶ್ನೆ ಬರ್ಬೋದು. 3 ಅಂಕ ಹೆಚ್ಚಾಗಿ ಬಂದಿಲ್ಲ. 2 ಅಂಕದ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಅ ಸ್ಟೂಡೆಂಟ್ ಎಕ್ಸ್ಪ್ಲೇನ್ ಅಂತ ಇರ್ಬೋದು. ಹೌ ಡಿಡ್ ದ 14th amendment of US Constitution and Mahatma Phule influence ಅಂಬೇಡ್ಕರ್ ಅಂತ ಇರ್ಬೋದು. What was Ambedkar's idea or perception of the 3 pillars of the state ಅಂತ ಇರ್ಬೋದು. What are the significant observations of Dr. Ambedkar on the Constitution? Why did Nehru choose Dr. Ambedkar as the first law minister of independent India? What made Dr. Ambedkar describe the methods of civil disobedience, non-cooperation and satyagraha as the grammar of anarchy? How did Dr. Ambedkar and Mahatma Gandhi try to wipe out caste discrimination in India ಅಂತ. ಸೊ ಇಂಥ ಪ್ರಶ್ನೆಗಳನ್ನ ಕಲ್ತ್ಕೊಂಡಾಗ ಸುಮಾರಾಗಿ ಇಡೀ ಪಾಠದಲ್ಲಿ ಕವರ್ ಆಗುತ್ತೆ. ಇದನ್ನ ಟ್ವಿಸ್ಟ್ ಎಲ್ಲ ಮಾಡ್ಲಿಕ್ಕೆ ಆಗದಂತ ಒಂದು ಪಾಠ ಇದು. ಈ ಪ್ರಶ್ನೆಗಳು ಹೀಗೆ ಡೈರೆಕ್ಟ್ ಕೇಳ್ಬೇಕು, ಯಾಕೆಂದ್ರೆ ಇದು ಸ್ಪೆಸಿಫಿಕ್ ಅಲ್ವಾ, ಒಬ್ಬ ವ್ಯಕ್ತಿ ಬಗ್ಗೆ ಇರುವಂತಹ ಒಂದು ಪಾಠ. ಮತ್ತೆ ಮಕ್ಕಳು ಕೂಡ ಅಷ್ಟೇ ಅಂಬೇಡ್ಕರ್ ಜಯಂತಿ ಎಲ್ಲ ಮಾಡಿ ಅಥವಾ ಕನ್ನಡದಲ್ಲಿ ಅಲ್ಲಿ ತುಂಬಾ ಕಡೆ ಓದಿರ್ತಾರೆ ಅಂಬೇಡ್ಕರ್ ಬಗ್ಗೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಆರ್ಕಿಟೆಕ್ಟ್ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು ಕೂಡ. ಈ ಪಾಠವನ್ನ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ಬೋದು ಅವರು. ಇದ್ರಲ್ಲೂ ಕೂಡ ಇದು
3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಕ್ವೆಶನ್ಸ್ ಕೇಳುವ ಸಾಧ್ಯತೆಗಳು ಇದೆ. ಒಂದ್ ವೇಳೆ ಬಂದ್ಬಿಟ್ರೆ ಇಂಥ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ. He had an insatiable thirst for books. There are only 2 castes in the world according to Awai. They brought a veritable revolution in social thought. A symbol of revolt, he said. Who could have dreamt that one born to a Mahar family would one day become not only a law minister but a lawmaker? ಈ ರೀತಿ ಪ್ರಶ್ನೆಗಳು, ಅದು ಕೂಡ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ಕೊಂಡು ಮುಂದೆ ಒಂದ್ ಮೆಥಡ್ ಅಲ್ಲಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಕಲ್ತ್ಕೊಂಡಾಗ ಎಕ್ಸ್ಟ್ರಾಕ್ಟ್ಸ್ ಬರೀಬಹುದು ಈ ಪಾಠದಲ್ಲಿ. ಇದಕ್ಕೆ ಹೊಂದಿಕೊಂಡಂತಹ ಇನ್ನೊಂದು ದ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳೋ ಪೋಮ್ ಅನ್ನ ನಾವು ತಗೊಂಡಾಗ 2 ಮಾರ್ಕ್ಸ್ ಕ್ವೆಶ್ಚನ್ ಇರಬಹುದು. ಸೊ ಈ ಪದ್ಯ ಸಾಮಾನ್ಯವಾಗಿ ಸಮ್ಮರಿಗೆ ಬಂದಿದೆ. ಈಗ 3 ಆಯ್ಕೆಗಳಲ್ಲಿ ಒಂದು ಇದು ಸಮ್ಮರಿಯಾಗಿ ಬಂದಾಗ ನೀವು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಕಲ್ತ್ಬಿಟ್ಟಿದ್ರೆ ಜಾಸ್ ಹೋಮ್ ಟು ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ರೆ ಅದನ್ನೇ ಅಟೆಂಪ್ಟ್ ಮಾಡಿ. ಇದನ್ನ ಕೇಳ್ಬಿಟ್ಟು ನೀವು ಯಾವ ರೀತಿ ಕಲಿಬೇಕು ಅಂದ್ರೆ 2 ಅಂಕದ ಪ್ರಶ್ನೆ ಎಲ್ಲವನ್ನ ಒಳಗೊಂಡಾಗಿ ಒಂದು ಸಮ್ಮರಿಯನ್ನ ಒಂದು ರೆಡಿ ಮಾಡ್ಕೊಂಡ್ರೆ ನೀವು ಆಗ 2 ಅಂಕಕ್ಕೂ ಆಯ್ತು, 4 ಅಂಕಕ್ಕೂ ಆಯ್ತು, 2ಕ್ಕೂ ಅಡ್ಜಸ್ಟ್ ಆಗುವ ಹಾಗೆ ಕೆಲವು ಪ್ರಮುಖವಾದ ಪ್ರಶ್ನೆಗಳು. ಈಗ ಸಮ್ಮರಿ ನೀವು ರೆಡಿ ಮಾಡೋದಿದ್ರೆ ಈ ಪ್ರಶ್ನೆಗಳಿಗೆ ರೆಡಿ ಆದಾಗ ಈ ಪ್ರಶ್ನೆಗೂ ಆಯ್ತು, ಸಮ್ಮರಿನೂ ಆಯ್ತು, ಎಲ್ಲ ಪ್ರಶ್ನೆ ಕಲ್ತ್ರೆ ನೀವು ಸಮ್ಮರಿ ಬರಿಬಹುದು ಅಂತ ಅರ್ಥ. Why does the poet call the temples as epics in stone ಅಂತ? According to the poet are the contributions of prophets and seers. Why is the poet querulous? ಅಥವಾ the poet's description about individual progress. The poet's description about industrial progress of India. The poet's description of natural beauty of India. ಈ ರೀತಿಯ ಪ್ರಶ್ನೆಗಳು ಕೇಳ್ಬೋದು. ಇದನ್ನೆಲ್ಲ ನೀವು ನಿಮ್ಮ ಒಂದು ಲಾಂಗ್ ಆನ್ಸರ್ ಅಲ್ಲಿ ರೆಡಿ ಮಾಡ್ಕೊಂಡ್ರೆ ಪಾಯಿಂಟ್ ಬೈ ಪಾಯಿಂಟ್ ಕಲ್ತ್ಕೊಂಡ್ ಬಂದ್ರೆ ಬುಲೆಟ್ ಪಾಯಿಂಟ್ ಹಾಕೊಂಡು 2 ಮಾರ್ಕ್ಸ್ ಕೇಳಿದ್ರೆ ಅದರಿಂದನೇ ಜಸ್ಟ್ ಟ್ರಾನ್ಸ್ಪೋರ್ಟ್ ಮಾಡಿ ಬರ್ಬಿಡ್ಬೋದು. ನೆಕ್ಸ್ಟ್ 5ನೇ ಯೂನಿಟ್ ಹೋಗೋದಾದ್ರೆ ಇದು ಕಾನ್ಸರ್ಟ್ ಅಂತ ಹೇಳಿ ಪಾಠ. ತುಂಬಾ ಇಂಟ್ರೆಸ್ಟಿಂಗ್ ಪಾಠ ಅದು. ಮಕ್ಕಳು ತುಂಬಾ ಚೆನ್ನಾಗಿ ಅದನ್ನ ಕಲ್ತಿರ್ಬಹುದು ಅಂತ ಅನ್ಕೊಂಡಿದೀನಿ. ಕಥೆ ರೂಪದ ಪಾಠ. ಹಾಗಾಗಿ ಈ ಪಾಠದಲ್ಲಿ 2 ಅಂಕ ಅಥವಾ 3 ಅಂಕ ಏನಾದ್ರು ಬಂದ್ರೆ ಹೌ ಡು ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಇರ್ಬೋದು. How do you say that the response of the artist was unusual ಅಂತ? How did the artist keep up their promise? What did the doctors say about Anand's condition? How did Smita succeed in fulfilling Anand's promise? ಈ ರೀತಿಯ ಪ್ರಶ್ನೆಗಳನ್ನ ಕಲಿಬೇಕು. ಅದರಲ್ಲಿ ಹೆಚ್ಚಾಗಿ ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಹೌ ಡು ಯು ಸೇ ದಟ್ ದ ರೆಸ್ಪಾನ್ಸ್ ಆಫ್ ದ ಆರ್ಟಿಸ್ಟ್ ವಾಸ್ ಅನ್ಯೂಶುವಲ್ ಅಂತ ಹೇಳುವ ಪ್ರಶ್ನೆಯಲ್ಲಿ ವಿವಿಧ ರೀತಿಯಲ್ಲಿ ಕೇಳ್ಬೋದು. ಹೌ ಡು ಯು ಸೇ ದಟ್ ದ ಆರ್ಟಿಸ್ಟ್ ವರ್ ಕೈಂಡ್ ಪೀಪಲ್, ದೇ ವರ್ ಕೈಂಡ್ ಹಾರ್ಟೆಡ್ ಅಂತ ಹೇಳ್ಬೋದು. ಅಥವಾ ದ ಗ್ರೇಟ್ನೆಸ್ ಆಫ್ ದ ಆರ್ಟಿಸ್ಟ್ ಅಂತ ಪ್ರಶ್ನೆ ಕೇಳ್ಬೋದು 3 ಅಂಕಕ್ಕೆ. ಹೇಗೆ ಕೇಳಿದ್ರು ಕೂಡ ಉತ್ತರ ಒಂದೇ ಆಗಿರುತ್ತೆ, ಕೇಳೋ ರೀತಿ ಮಾತ್ರ ಬೇರೆ. ನಾನು ಇದು ಕಲ್ತಿಲ್ಲ ಅಂತ ಹೇಳಿ ಬಿಟ್ಟು ಬಿಡುವಂತದ್ದು ಬೇಡ. ಈ ಆರ್ಟಿಸ್ಟ್ ಬಗ್ಗೆ ಏನ್ ಕೇಳಿದ್ರು ನೀವೇನು ಒಂದಿಷ್ಟು ಪಾಯಿಂಟ್ಸ್ ಅಂತ ರೆಡಿ ಮಾಡಿಟ್ಕೊಂಡಿರ್ತೀರಿ, ಅದನ್ನ ಬರ್ದ್ರೆ ಅಂಕಗಳಿಗೆ ಸುಲಭ ಆಗುತ್ತೆ. ಹಾಗೆ ಈ ಪಾಠವು ಕೂಡ ಎಕ್ಸ್ಟ್ರಾಕ್ಟ್ ಇದೆ. ಪ್ರಮುಖವಾದ ಸ್ಟೇಟ್ಮೆಂಟ್ ಈ ರೀತಿ ಇದೆ ನೋಡ್ಕೊಳ್ಳಿ. You'll wake him up, you know he needs all the sleep and rest he can get. I've always wanted to hear him and see him. It's the chance of a lifetime. Take him home, give him things he likes, indulge him. But they did not voice their fears. A walk in the park might make you feel better. Panditji is a busy man, you must not bother him with such requests. They could not believe their eyes. Tomorrow morning we perform for the boy. ಈ ರೀತಿಯ ಎಕ್ಸ್ಟ್ರಾಕ್ಟ್ ರೆಡಿ ಆದ್ರೆ ಈ ಪಾಠ ಸುಲಭವಾಗಿ ಸ್ಕೋರ್ ಮಾಡಬಹುದು. ಜಾಸ್ ಹೋಮ್ ಟು ಅನ್ನುವಂತಹ ಪದ್ಯ ಇದು 8-10 ವಾಕ್ಯಕ್ಕೆ 4 ಅಂಕಕ್ಕೆ ಬರುವಂತದ್ದು. ಸಾಮಾನ್ಯವಾಗಿ ಹಾಗೆ ಬರ್ತಾ ಇದೆ. ಈವನ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲೂ ಹಾಗೆಲ್ಲ ಇತ್ತು. ಹಾಗಾಗಿ ಒಂದು ನಿರೀಕ್ಷೆನ ಇಟ್ಕೊಂಡು ಮಾಡೋದಾದ್ರೆ ಸಮ್ಮರಿ ಟೈಪ್ ಅಲ್ಲಿ ನೀವು ಪಾಯಿಂಟ್ಸ್ ಹಾಕೊಂಡು ಬುಲೆಟ್ ಪಾಯಿಂಟ್ಸ್ ಹಾಕೊಂಡು ಪ್ರತಿಯೊಂದು ಪಾಯಿಂಟ್ ಬೈ ಪಾಯಿಂಟ್ ನಿಮ್ಗೆ ಪಾಯಿಂಟ್ ಮರ್ತೋಗುತ್ತೆ ಅಂದ್ರೆ ಆಕ್ರೋನಿಮ್ಸ್ ಬೇಕಿದ್ರೆ ಹಾಕೊಳ್ಬಹುದು. ಫಸ್ಟ್ ಎಲ್ಲ ಲೆಟರ್ ಅನ್ನ ತೆಗೆದು ಜೋಡಿಸಿ ಹೀಗೆ ಅಂತ ಒಂದು ನೆನ್ಪಿಟ್ಕೊಂಡು ಆ ಪಾಯಿಂಟ್ ಈ ಲೆಟರ್ಗೆ ಈ ಪಾಯಿಂಟ್ ಅಂತ ನೆನ್ಪಿಟ್ಕೊಂಡು ಕಷ್ಟ ಆಗೋರು ತೀರಾ ಅಂತದೆಲ್ಲ ಒಂದು ಟಿಪ್ಸ್ ಬಳಸ್ಕೊಂಡು ಈಸಿ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಇನ್ನು 6ನೇ ಪಾಠಕ್ಕೆ ಹೋಗೋದಾದ್ರೆ ದ ಡಿಸ್ಕವರಿ ಅನ್ನುವಂತಹ ಪಾಠ. ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್ ಅಂತ ಇದೆ. ಅದು ಎಕ್ಸ್ಟ್ರಾಕ್ಟ್ ಹೇಳ್ತಾ ಇದ್ದೀನಿ ನಾನೀಗ. ಇನ್ನೊಂದು he said the Santa Maria will be lighter for his carcass. Once clear of the devil's track to nowhere, we'll blow our way back home. ಇನ್ನೊಂದು your duty is to obey me as mine is to obey the royal sovereign of Spain who sent me. Why should one man have the lives of 50 in his hands? Mutiny is an ugly word, sir. Discipline knows no buts.
ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್. We are like bats trying to fly by day. It's time he gave way. Why should one man have the lives of 50 in his hands? ಈ ರೀತಿ ಇದೆ. ಇದು ಒಂದು ನಾಟಕ, ಆಕ್ಚುಲಿ ಕೊಲಂಬಸ್ಗೆ ಸಂಬಂಧಪಟ್ಟಂತ ಒಂದು ನಾಟಕ. ತುಂಬಾ ಇದು ನಾಟಕ ಅಂದಾಗ ಇಲ್ಲಿ ಇರೋದೇ ಬರೀ ಡೈಲಾಗ್ಗಳು, ಹಾಗಾಗಿ ಪ್ರತಿಯೊಂದು ಪ್ರಮುಖವೇ ಆಗುತ್ತೆ. ತುಂಬಾ ಫೆಮಿಲಿಯರ್, ತೀರಾ ಆಳಕ್ ಹೋಗ್ಲಿಕ್ಕೆ ಆಗದಿದ್ರು ಇಂತ ಈಗ ನಾನು ಹೇಳಿರುವಂತದ್ದು ತೀರಾ ಗೊತ್ತಿರಬೇಕಾಗಿದ್ದು. ಸೂಪರ್ಫಿಷಿಯಲಿ ಈ ನಾಲೆಜ್ ಇರ್ಲೇಬೇಕಾಗುತ್ತೆ ಪ್ರತಿ ಮಕ್ಕಳಿಗೂ ಕೂಡ. ಟೆಸ್ಟ್ ಮಾಡುವ ಚಾನ್ಸಸ್ ಇರುತ್ತೆ ಅದ್ರ ಮೇಲೆ, ತುಂಬಾ ಗೊತ್ತಿರಬೇಕು ಅನ್ನುವ ಕಾರಣಕ್ಕೆ. ಇದನ್ನಂತೂ ಈ ಚಾರ್ಟ್ಸ್ ಮೆಥಡ್ ಅಲ್ಲಿ ಕಲಿಸ್ರೆ ತುಂಬಾ ಈಸಿ ಆಗೋದು. ಯಾಕಂದ್ರೆ ತುಂಬಾ ಕ್ಯಾರೆಕ್ಟರ್ಸ್ ಕೂಡ ಇದೆ ಇಲ್ಲಿ, ಸೇಲರ್ಸ್ ಮತ್ತು ಕೊಲಂಬಸ್ ಇರುವಂತದ್ದು. ಹಾಗಾಗಿ ಸೇಲರ್ಸ್ ಹೆಸರೆಲ್ಲ ಸಿಕ್ಕಾಪಟ್ಟೆ ಇದೆ ಇಲ್ಲಿ, ಅದು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ. ಇನ್ನೆಲ್ಲಾದ್ರೂ ಪ್ರಶ್ನೆ ಉತ್ತರಕ್ಕೆ ಈ ಪಾಠ ಬಂದ್ರೆ ಈ ಪಾಠವನ್ನ 3 ಸೆಕ್ಷನ್ ಆಗಿ ವಿಂಗಡಣೆ ಮಾಡಬಹುದು. ಒಂದು ಪೇಪೆದು ಕ್ಯಾರೆಕ್ಟರ್ ಸ್ಕೆಚ್. ಪೇಪೆ ವಾಸ್ ಲಾಯಲ್ ಟು ಕೊಲಂಬಸ್, ಹೌ ಡು ಯು ಜಸ್ಟಿಫೈ ಅಂತ ಹೇಳಿ ಪೇಪೆ ಅನ್ನುವಂತ ಒಂದು ಪ್ರಮುಖ ಕ್ಯಾರೆಕ್ಟರ್ ಈ ಪಾಠದಲ್ಲಿ. ಇನ್ನೊಂದು ಕೊಲಂಬಸ್ ಅನ್ನುವಂತ ಪ್ರಮುಖ ಕ್ಯಾರೆಕ್ಟರ್, ಅವನ ಒಂದು ನೇಚರ್ ಬಗ್ಗೆ ಕೇಳ್ಬಹುದು, ಕ್ಯಾರೆಕ್ಟರ್ ಸ್ಕೆಚ್ ಅದು ಕೂಡ ಅಷ್ಟೇ. ಕೊಲಂಬಸ್ ವಾಸ್ ಅನ್ ಅಂಬಿಷಿಯಸ್ ಮ್ಯಾನ್ ಅಂತ. ಇನ್ನೊಂದು ಅದೇ 3 ವಿಭಾಗಗಳಾಗಿ ಮಾಡ್ಕೊಂಡು ಸುಲಭ ಮಾಡ್ಕೊಳ್ಳಿಕ್ಕೆ ಹೇಳುವಂತದ್ದು ಅಷ್ಟೇ. ಇದು ನಾನು ಒಂದು ಮೈಂಡ್ ಮ್ಯಾಪ್ ತರ ಮಾಡ್ಕೊಂಡ್ರೆ ಈಸಿ ಆಗ್ಬೋದು ಇದನ್ನ. ಇಲ್ಲಿ ಸೇಲರ್ಸ್ ಡೆಸ್ಪರೇಟ್ ಆಗಿದ್ದ ಸೇಲರ್ಸ್ ಯಾಕಿದ್ರು ಅಂತ ಹೇಳಿ. ದ ಸೇಲರ್ಸ್ ವೇರ್ ಡೆಸ್ಪರೇಟ್ ಪೀಪಲ್ ವೈ. ಈ 3ಕ್ಕೆ ಹೆಚ್ಚು ಫೋಕಸ್ ಮಾಡಿದ್ರೆ ಪ್ರಶ್ನೆ ಉತ್ತರವನ್ನ ಕೂಡ ಈಸಿಯಾಗಿ ಅಟೆಂಪ್ಟ್ ಮಾಡಬಹುದು. ಓಕೆ ಮೇಡಮ್, ಒಂದು ಪ್ರಶ್ನೆ ಇದೆ. ಒಂದು ಹರ್ಷಿತ್ ಅವರು ಸಂಪಾಜೆಯಿಂದ ಎಕ್ಸ್ಟ್ರಾಕ್ಟ್ ಯಾವ ಪಾಠದಿಂದ ಹೆಚ್ಚು ಬರ್ಬೋದು ಅಂತ ಕೇಳ್ತಾರೆ. ಅದು ಎಲ್ಲಾ ಪಾಠಗಳನ್ನ ಹೇಳ್ತಾ ಇದ್ದಾರೆ. ಒಂದು ಬಹುಶಃ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಬಿಟ್ರೆ ಬಾಕಿ ಎಲ್ಲ 7 ಪಾಠಗಳಲ್ಲಿ ಕಲಿಬೇಕಾಗ್ಬೋದು. ತುಂಬಾ ಈಸಿ ಇದೆ ಸ್ಕೋರಿಂಗ್, ಏನು ದೊಡ್ಡ ದೊಡ್ಡ ಉತ್ತರ ಕಲಿಬೇಕಾಗಿಲ್ಲ. ಬರೀ ಈಗ ಒಂದು ಹೆಸರು ಬರೆದ್ರು ಅಷ್ಟೇ. ಹಿ ವಾಸ್ ಅ ವೊರೇಷಿಯಸ್ ರೀಡರ್ ಹೂ ಅಂತ ಕೇಳ್ಬಿಟ್ರೆ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ನೀವು ವಾಕ್ಯ ರಚನೆ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ನಮ್ಗೆ ಉತ್ತರ ಸಿಕ್ಕಿದ್ರೆ, ಕೀವರ್ಡ್ ಸಿಕ್ಬಿಟ್ರೆ, ನಾನ್ ಇಲ್ಲಿ ಮಾತಾಡುವಾಗ ಕೇವಲ ಒಂದು ಶಿಕ್ಷಕಿಯಾಗಿ ಹೇಳ್ತಾ ಇಲ್ಲ, ಮೌಲ್ಯಮಾಪಕಿಯಾಗಿಯೂ ಕೂಡ ನಾನು ಹೇಳ್ತಾ ಇದ್ದೀನಿ ಮಕ್ಕಳಿಗೆ. ಒಂದು ಕಿವಿ ಮಾತು, ನಂಗದು ಸೆಂಟೆನ್ಸ್ ಬರ್ಲಿಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಹೆಸರು ಗೊತ್ತಷ್ಟೇ ಅಂತ ಬಿಡೋದೇನ್ ಬೇಡ. ನೀವು ಬರ್ರಿ, ನಿಮ್ ಇಂಗ್ಲಿಷ್ ಆದ್ರಿಂದ ಒಂದ್ ಸ್ವಲ್ಪ ಅವ್ರು ಏನ್ ಕೇಳಿದಾರೆ ಅದಕ್ಕೆ ಪ್ರಿಸೈಸ್ ಆನ್ಸರ್ ಬರ್ದಿದ್ರು ಕೂಡ ನಿಮ್ಗೆ ಅಂಕ ಸಿಗುವ ಸಾಧ್ಯತೆ ಇರುತ್ತೆ. ಓಕೆ, ನಿಮ್ಗೆ ಏನು ಗೊತ್ತಿಲ್ಲ ಅನ್ಕೊಳ್ಳೋದು ಬೇಡ, ಎಷ್ಟು ಗೊತ್ತಿದೆ ಅಷ್ಟು ಬರೆದ್ರು ಕೂಡ ಅನುಕೂಲ ಆಗುತ್ತೆ ಅಲ್ವಾ? ಹೌದು, ಯಾರಿಗೆ ಗೊತ್ತು, 1 ಮಾರ್ಕ್ಸ್ ಸಿಗ್ಬೋದಿಲ್ಲ, 2 ಮಾರ್ಕ್ಸ್ ಸಿಗ್ಬೋದು. ಸಿಗುತ್ತೆ. ನೀವು ಅದೇ ಚಿಕ್ಕ ಚಿಕ್ಕ ಇದು ಆನ್ಸರ್ಸ್ ಇರುತ್ತೆ ಅಷ್ಟೇ ಇದ್ರಲ್ಲಿ. 2 ಅಂತೂ ಚಿಕ್ಕ ಚಿಕ್ಕದೇ ಇರುತ್ತೆ. ಒಂದೆಲ್ಲಾದ್ರೂ ಒಂದು ಲಾಸ್ಟ್ ಒನ್ ಟು ABC ಅಂತ ಪ್ರಶ್ನೆ ಕೇಳ್ತಾರೆ ಎಕ್ಸ್ಟ್ರಾಕ್ಟ್ ಅಲ್ಲಿ. AB ಎಲ್ಲ ಸಾಧಾರಣ ಹೂ ಟು ಹೂಮ್ ವೆನ್ ಅಂತ ಪ್ರಶ್ನೆಗಳಷ್ಟೇ. 3ನೇ ಒಂದ್ ಸ್ವಲ್ಪ ಹೌ ಅಂತ ಒಂದು ಸ್ವಲ್ಪ ದೀರ್ಘ ಒಂದು ವಾಕ್ಯ ಪೂರ್ತಿವರೆಗಷ್ಟೇ. ಓಕೆ ಮೇಡಮ್, ಇನ್ನೊಂದು 20 ನಿಮಿಷಗಳಿದೆ. ಇದು ಮಾಡಿ ಇದು ಜಲ್ದಿ ಮುಗಿಸಿದ್ರೆ ನಾವು ಗ್ರಾಮರ್ ಪಾರ್ಟ್ಗೆ ಹೋಗ್ಬೋದು. ಹೌದು, ಹಾಗಾದ್ರೆ ಇದು ಪದ್ಯವನ್ನ ತಗೊಂಡ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತ, ಅದು ಮೆಮೊರೈಸೇಷನ್ಗೆ ಇದೆ, ಆದ್ರೂ ಕೂಡ ಹೆಚ್ಚಾಗಿ ಎಕ್ಸ್ಟ್ರಾಕ್ಟ್ ಗೆ ಬರ್ತಾ ಇರುವಂತದ್ದು. ಇಲ್ಲಿ ಸ್ಟೇಟ್ಮೆಂಟ್ಸ್ ಎಲ್ಲಾ ಸಾಲುಗಳನ್ನ ನೋಡ್ಕೊಂಡ್ರೆ ಒಳ್ಳೇದು. ನಾನು ಅದನ್ನ ಹೇಳ್ತಾ ಹೋಗೋದಕ್ಕಿಂತ ಪದ್ಯ ಅಂದಾಗ ಅದ್ರಲ್ಲಿ ಯಾವ ಲೈನ್ ಅನ್ನ ಕೂಡ ಕೇಳ್ಬೋದು. ಪದ್ಯದಲ್ಲಿ ಬರೋದೇ ಒಂದೇ ಒಂದು ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್, ಅದು ಈ ಪದ್ಯದಿಂದ ಬರುವ ಸಾಧ್ಯತೆ ಹೆಚ್ಚಿದೆ. ಸಾಂಗ್ ಆಫ್ ಇಂಡಿಯಾನೂ ಬರುತ್ತೆ, ಆದ್ರೆ ಈ ಪದ್ಯದಲ್ಲಿ ಹೆಚ್ಚಾಗಿ ಬಂದಿರೋದ್ರಿಂದ ಇದಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಠಕ್ಕೆ ಹೋಗೋದಾದ್ರೆ 7ನೇ ಪಾಠಕ್ಕೆ ಕಲರ್ಸ್ ಆಫ್ ಸೈಲೆನ್ಸ್ ಅಂತ ಹೇಳುವಂತದ್ದು. ಈ ಪಾಠವನ್ನ ಕೂಡ ನಾನು ಅದೇ ಹೇಳ್ತೀನಿ, 3 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಬಹುದು. ಒಂದು ಸತೀಶ್ ಗುಜ್ರಾಲ್ದು ಪಾಠ ಇದು. ಸತೀಶ್ ಗುಜ್ರಾಲ್ದು ಒಂದು ಇನ್ಸಿಡೆಂಟ್ ಚೇಂಜ್ ಹಿಸ್ ಲೈಫ್ ಡ್ರಾಸ್ಟಿಕಲಿ. ಆ ಇನ್ಸಿಡೆಂಟ್ ಬಗ್ಗೆ ನೀವು ಸಂಪೂರ್ಣವಾಗಿ ಒಂದು ಪ್ರಮುಖ ಪಾಯಿಂಟ್ಸ್ ಅನ್ನ ಕಲ್ತ್ಕೊಳ್ಳೋದು. ಇನ್ನೊಂದು ಅವನಿಗೆ ಬರ್ಡ್ ಒಂದು ಇನ್ಸ್ಪೈರ್ ಮಾಡಿತ್ತು, ಅದ್ರ ಬಗ್ಗೆ ಒಂದು. ಲಾಸ್ಟ್ ಗೆ ಹಿ ಬಿಕೇಮ್ ಅ ಗ್ರೇಟ್ ಮ್ಯಾನ್. 3 ವಿಭಾಗ ಮಾಡ್ಕೊಂಡ್ರೆ ಈಗ ನೋಡಿ ಒಂದು ಪ್ರಶ್ನೆ, ವಾಟ್ ಇನ್ಸಿಡೆಂಟ್ ಚೇಂಜ್ ದ ಡೆಸ್ಟಿನಿ ಆಫ್ ಸತೀಶ್ ಅಂತ, ಅಥವಾ ಹೌ ಡಿಡ್ ದಿ ಆಕ್ಸಿಡೆಂಟ್ ಚೇಂಜ್ ಸತೀಶ್ ಅಂತ ಇರಬಹುದು. ಅದಕ್ಕೆ ಫಸ್ಟ್ ಪಾರ್ಟ್ ನೀವೇನ್ ಕಲ್ತಿರ್ತೀರಾ ಅದು ಸೂಕ್ತ ಆಗುತ್ತೆ. ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ್ ಅನ್ನೋದಕ್ಕೆ ಒಂದು ವಿಸ್ತೃತವಾದ ಉತ್ತರ ಇದೆ, ಅದು ಕಲ್ಸಿರ್ತಾರೆ ಟೀಚರ್ಸ್ ಎಲ್ಲ, ಅದು ಹೆಲ್ಪ್ ಆಗುತ್ತೆ. ಹೌ ಡಿಡ್ ಸತೀಶ್ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್ ಆಫ್ ಇಂಡಿಯಾ ಅಂದ್ರೆ ಫಿಸಿಕಲ್ ಡಿಸಬಿಲಿಟಿ ಇಸ್ ನಾಟ್ ಅ ಬ್ಯಾರಿಯರ್ ಟು ಸಕ್ಸಸ್ ಅಂತ ಹೇಳಿ 2 ಪ್ರಶ್ನೆಗೆ ಸೇರಿ ಒಂದು ಉತ್ತರವನ್ನ ಕಲ್ತ್ಕೊಳ್ಬಹುದು. ಈ ಪಾಠದಲ್ಲಿ ಹೆಚ್ಚಾಗಿ ಅದೇ 3 ಅಂಕಕ್ಕೆ ಪ್ರಶ್ನೆ ಬಂದ್ರೆ ಅದು 2ಕ್ಕೆ ಬಂದ್ರು ಅವ್ರು ಬರ್ಕೊಳ್ಬಹುದು ಅಂತ ಹೇಳಿದಾಗೆ. ಮತ್ತೆ ದ ಬ್ಲೈಂಡ್ ಬಾಯ್ ಅನ್ನುವಂತ ಮೆಮೊರೈಸೇಷನ್ ಪದ್ಯ ನಂತರ ಬರುವಂತದ್ದು. ಆ ಬ್ಲೈಂಡ್ ಬಾಯ್ ಮೆಮೊರೈಸೇಷನ್ ಮಾಡ್ಬಿಟ್ರೆ ಪದ್ಯದಲ್ಲಿ
ಫಸ್ಟ್ ಸ್ಟಾನ್ಸಾ ಸೆಕೆಂಡ್ ಸ್ಟಾನ್ಸಾ ಅಂತ ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಈಗ ಮೆಮರೈಸೇಷನ್ ಇರೋದೇ 2 ಪದ್ಯಗಳು, ಜೀವನಿಂದಾನೇ ಕಲ್ತಿರ್ತಾರೆ, ಕಲೀಲೇಬೇಕು. ಮೊದ್ಲು ನಮ್ಮ ಒಂದು ಮೌಲ್ಯಮಾಪಕರು ನೋಡದೆ ಈ ಪದ್ಯ ಇಂಥದ್ನ ಬರ್ದಿದ್ದಾರೆ ಅಂತ, ಯಾಕಂದ್ರೆ ಕಡ್ಡಾಯ ಅದು. ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡುವಾಗ್ಲೇ ಹೇಳ್ದೆ ನಾನು, ಅದು ಕಂಪಲ್ಸರಿ ಕ್ವೆಶ್ಚನ್ ಪಾಸಿಂಗ್ ಇರುವಂತದ್ದು. ಹಾಗಾಗಿ ಪಾಸಿಂಗ್ ಪ್ಯಾಕೇಜ್ ಅಂತ ಹುಡುಕ್ತಿರೋರು ಈ ಪದ್ಯವನ್ನ ಅಂತೂ ಬಾಯ್ಪಾಠ ಮಾಡ್ಲೇಬೇಕು, ಬರೀಲೇಬೇಕು ಅನ್ನೋಂಥದ್ದು. ಇನ್ನು 8ನೇ ಪಾಠಕ್ಕೆ ಹೋದಾಗ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್, ಈ ಪಾಠದಲ್ಲಿ ಹೆಚ್ಚಾಗಿ 2 ಅಂಕದ ಪ್ರಶ್ನೆ ಬರ್ತಾ ಇರುವಂತದ್ದು. ಸೊ ವೈ ಡು ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್ ಈವನ್ ಇಫ್ ದೇ ಕಾಂಟ್, ಓಕೆ, ವೈ ಡು ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್, ಅದು ಈವನ್ ಇಫ್ ದೇ ಕೆನಾಟ್ ಮೇಕ್ ಮನಿ. ವೈ ಡಿಡ್ ದ ಸೈಂಟಿಸ್ಟ್ ಮೀಟ್ ಇಟ್ ಜೆನೆವಾ? Who will be headhunted by financial institutions and pharmaceutical industries? Why ಅಂತ ಹೇಳಿ. Who can best ensure our safety in the world? ಇದು. What were the lessons learned by Bourke in Geneva Summit? ಇಂಥ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಇನ್ನು ಕೊನೆಯ ಪದ್ಯಕ್ಕೆ ಬಂದಾಗ ಸಾಮಾನ್ಯವಾಗಿ ಇದು 2 ಅಂಕದ ಪ್ರಶ್ನೆಗಳು. ಇಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳು 2 ಅಂಕದ ಪ್ರಶ್ನೆ ಅಂದಾಗ ವೈ ಡು ಟೀ ಕಪ್ ಸರ್ಕಲ್ ಇನ್ ಸ್ಪೇಸ್ ಅಂತ ಹೇಳಿ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಈ ಟೈಟಲ್ ಓಮ್ ಟೈಟಲ್ ಹೀಗಿದೆ. ಇದು ಮತ್ತೆ ವೈ ಡಸ್ ದ ಪೋಯಟ್ ಸೇ ದಟ್ ಕ್ಲಾಕ್ಸ್ ಅಂಡ್ ಕ್ಯಾಲೆಂಡರ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್? ನೋಡಿ, ಟೀ ಕಪ್ ಸರ್ಕಲ್ ಇನ್ ಸ್ಪೇಸ್ ಆ ಕಾನ್ಸೆಪ್ಟ್ ಗೆ 2 ಪಾಯಿಂಟ್, ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಅದಕ್ಕೆ 2 ಪಾಯಿಂಟ್, ಸಾಲಿಟರಿ ಕನ್ಫೈನ್ಮೆಂಟ್ ಆಫ್ ದ ಪೋಯಟ್ ಇನ್ ಸ್ಪೇಸ್ ಅದಕ್ಕೊಂದಿಷ್ಟು, ವಿಂಟರ್ ಅಂಡರ್ ಲಾಕ್ ಈ ಕೀವರ್ಡ್ಸ್ ಇರುವಂತ 2 ಪಾಯಿಂಟ್ಸ್ ಅನ್ನ ಕಲ್ಸ್ಕೊಂಡ್ಬಿಟ್ರೆ ಬಹುಶಃ ಎಲ್ಲಾದ್ರೂ ಅದು ಸಮ್ಮರಿಗೆ ಬಂದ್ರೆ ಅಲ್ಲೂ ಕೂಡ ಬರಬಹುದು. ಇನ್ನು ಸಪ್ಲಿಮೆಂಟರಿ ರೀಡಿಂಗ್ 4 ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೆ ನಾರಾಯಣ್ಪುರ್ ಇನ್ಸಿಡೆಂಟ್ ಅನ್ನುವಂಥ ಪಾಠ, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಮತ್ತೆ ಬಾಬು ಅಂಡ್ ಮಂಜು ವೆರ್ bit disappointed with the way of the students marching. How did the student leaders manage the protest? ಎಲ್ಲವೂ ಅಷ್ಟೇ, ಪ್ರೊಟೆಸ್ಟ್ ಹೇಗಿತ್ತು ಅನ್ನೋಂಥದ್ದನ್ನ ಬರೆದ್ರೆ ಸಾಕು. ಸಾಮಾನ್ಯ ಅರ್ಧ ಪಾಠದಲ್ಲಿ ಬರುವಂತದ್ದು ಇದೊಂದೇ ಪ್ರಶ್ನೆಯಲ್ಲಿ ಕವರ್ ಆಗ್ಬಿಡುತ್ತೆ. 2-3 ಪಾಯಿಂಟ್. ಇಟ್ ವಾಸ್ ಸೈಲೆಂಟ್ ಮಾರ್ಚ್, ಪೀಸ್ಫುಲ್ ಪ್ರೊಟೆಸ್ಟ್, ದೇರ್ ವಾಸ್ ನೋ ವೈಲೆನ್ಸ್, ದೇರ್ ವಾಸ್ ನೋ ಶೌಟಿಂಗ್ ಆಫ್ ಸ್ಲೋಗನ್ಸ್, ಇಂಥದ್ದೆಲ್ಲ. ದಿಸ್ ವಾಸ್ ದ ವೇ ದ ಸ್ಟೂಡೆಂಟ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್ ಅಂತ. ಅದು ಏನ್ ಕೇಳಿದ್ರೆ ಅದಕ್ಕೆ ಕಡೆಗೊಂದು ಅಥವಾ ಬಿಗಿನಿಂಗ್ ಅಲ್ಲಿ ಒಂದು ಸೆಂಟೆನ್ಸ್ ಸೇರಿಸ್ಕೊಂಡ್ಬಿಟ್ರೆ ಸ್ಟ್ಯಾಂಡರ್ಡ್ ಆನ್ಸರ್ ಅನ್ನೇ ಕಲ್ತ್ಕೊಳ್ಬಹುದು ಮಕ್ಕಳು. ಹಾಗಾಗಿ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತ ಮುಂದಿನ ಪಾಠಕ್ಕೆ ಹೋಗೋದಾದ್ರೆ, ಹೌ ಡಿಡ್ ದ ಲೋಫ್ಟಿ ಹಿಮಾಲಯಾಸ್ ಇನ್ಸ್ಪೈರ್ ಡಿಕ್ಕಿ ಡೋಲ್ಮಾ ಅಂತ ಹೇಳಿ. How did Dicky Dolma prepare herself for the task of scaling Mount Everest? How did Dicky Dolma face hardships and challenges in her early life? What does she say about the view from the top of the mountain? ಇಷ್ಟು ಸಾಧಾರಣ ಕಲ್ತ್ಕೊಂಡ್ರೆ ಆ ಪಾಠ ಆಯ್ತು. ಗ್ರೇಟ್ ಮಾರ್ಟಿರ್ ಎವರ್ ಚೆರಿಶ್ಡ್ ಪಾಠ ತಗೊಂಡ್ರೆ, ವಾಟ್ ವೆಲ್ಕಮ್ಸ್ ಎನಿವನ್ ಹೂ ಎಂಟರ್ಸ್ ಹನೀಫ್ ವಿದಿನ್ಸ್ ಹೌಸ್ ಅಂತ. ಲೈಫ್ ಫಾರ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನಾಟ್ ಅ ಸ್ಮೂತ್ ಸೇಲ್. ಹೌ ಡು ಯು ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಫ್? ಹನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್. ಇಂಥ ಪ್ರಶ್ನೆಗಳು ತುಂಬಾ ಫೆಮಿಲಿಯರ್ ಆಗಿ, ತುಂಬಾ ರಿಪೀಟೆಡ್ ಕ್ವೆಶ್ಚನ್ಸ್ ಕೂಡ ಅಷ್ಟೇ ಮೊದಲಿಂದನೂ ಎಷ್ಟೋ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇದೆ, ಅದನ್ನ ಸ್ವಲ್ಪ ನೋಡ್ಕೋಬೇಕು. ಇನ್ನು ಕೊನೆಯದು, ಈಗ ವಿದ್ಯಾರ್ಥಿ ಕೇಳಿದ ಹಾಗೆ ಎಷ್ಟು ಕಲಿಬೇಕು ಅಂದಾಗ ಇದೊಂದನ್ನ ಬೇಕಿದ್ರೆ ಬಿಡ್ಬಹುದು, ಆ 3 ನೀವು ತರೋ ಆದ್ರೆ. ದ ಲಾಸ್ಟ್ ಒನ್, ದ ಬರ್ಡ್ ಆಫ್ ಹ್ಯಾಪಿನೆಸ್, ತುಂಬಾ ವಿಚಾರ ಇದೆ ಅದರಲ್ಲಿ. ವಾಟ್ ವಾಸ್ ಹ್ಯಾಪಿನೆಸ್ ಅಕಾರ್ಡಿಂಗ್ ಟು ದ ಪೀಪಲ್ ಆಫ್ ಟಿಬೆಟ್ ಅಂತ ಹೇಳಿ. ಹೌ ಡಿಡ್ ದ ಪೀಪಲ್ ಆಫ್ ಟಿಬೆಟ್ ವಿಶ್ ವಾಂಗ್ಯ ಫಾರ್ ಅ ಸೇಫ್ ಜರ್ನಿ ಅಂತ. ಅಥವಾ 3 ಮಾನ್ಸ್ಟರ್ಸ್ ಅವನಿಗೆ ತೊಂದರೆ ಕೊಡೋದ್ರಲ್ಲಿ, ಫಸ್ಟ್ ಮಾನ್ಸ್ಟರ್ ಹೇಗೆ, ಸೆಕೆಂಡ್ ಮಾನ್ಸ್ಟರ್ ಹೇಗೆ, ಥರ್ಡ್ ಮಾನ್ಸ್ಟರ್ ಹೇಗೆ. ಫಸ್ಟ್ ಮಾನ್ಸ್ಟರ್ ಚಾಲೆಂಜ್ ಏನು, ಸೆಕೆಂಡ್ ಮಾನ್ಸ್ಟರ್ ಚಾಲೆಂಜ್ ಏನು, ಥರ್ಡ್ ಮಾನ್ಸ್ಟರ್ ಚಾಲೆಂಜ್ ಏನು ಅಂತ ಹೇಳಿ ಫೋಕಸ್ಡ್ ಆಗಿ ಕಲಿತಾ ಹೋದಾಗ ಇಷ್ಟು ಪ್ರೋಸ್ ಸೆಕ್ಷನ್ ಅನ್ನ ಕವರ್ ಮಾಡ್ಬೋದು. ಹೌದು ಮೇಡಮ್, ಏನು ಪ್ರೋಸ್ ಮತ್ತು ಪಯಂ ಸಂಬಂಧಪಟ್ಟಂಗೆ ಬಹಳಷ್ಟು 40 ಅಂಕಗಳಿಗೆ ಕವರ್ ಮಾಡುವಂಥದ್ದೆಲ್ಲ ಹೇಳ್ಬಿಟ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಹೇಳ್ಬಿಟ್ಟಿದ್ರಿ. ಇಷ್ಟು ನೋಡ್ಕೊಂಡ್ರೆ ಸಾಕಾಗತ್ತಲ್ವ ಅವರು? ಹೌದು ಹೌದು. ಓಕೆ, ಕೆಲವೊಂದು ಆಮೇಲೆ ಗ್ರಾಮರ್ ಪಾರ್ಟಿಗೆ ಹೋಗ್ಬೋಣ. ಇನ್ನೊಂದು ಹೆಸರಿಲ್ಲದ ಮೆಸೇಜ್ ಸ್ಟೋರಿ ಡೆವಲಪ್ ಮಾಡಲು ಏನಾದರೂ ಸುಲಭ ಉಪಾಯ ಇದೆಯಾ ಅಂತ ಕೇಳ್ತಾರೆ. ಇನ್ನೊಂದು ಹೆಸರಿಲ್ಲದ ಮೆಸೇಜ್ ಸ್ಟೋರಿ ಡೆವಲಪ್ ಮಾಡಲು ಏನಾದರೂ ಸುಲಭ ಉಪಾಯ ಇದೆಯಾ ಅಂತ ನಾನು ಹೇಳ್ತಾ ಹೋಗ್ತೀನಿ ಸರ್ ಈಗ. ಓಕೆ, ಆಮೇಲೆ ಇನ್ನೊಂದಿದೆ, ಪುತ್ತೂರಿನಿಂದ ಹರ್ಷಿತ್ ಸಪ್ಲಿಮೆಂಟ್ ರೀಡರ್ ಲಾಸ್ಟ್ ಚಾಪ್ಟರ್ ನಿಂದ ಯಾವ ತರ ಕ್ವಶನ್ ಬರಬಹುದು ಅಂತ ಕೇಳ್ತಾರೆ. ಓಕೆ, ಆಮೇಲೆ ಇನ್ನೊಂದು ಕೊಲಂಬಸ್ ಲೆಸನ್ ನಲ್ಲಿ ದೊಡ್ಡ ಉತ್ತರದ ಪ್ರಶ್ನೆಗಳು ಬರುತ್ತಾ ಅಂತ ಕೀರ್ತನ್ ಕೇಳ್ತಿದ್ದಾರೆ. ಅದೇ ದೊಡ್ಡದು ಅಂದಾಗ ಹಿಂದೆಲ್ಲ 4 ಅಂಕ ಇತ್ತು, ಈಗ ಬರೀ 3 ಅಂಕ ಅಂದಾಗ 5ರಿಂದ 6 ವಾಕ್ಯ ಅಷ್ಟೇ ಬರಲಿಕ್ಕೆ ನೀವು ಕಲ್ತ್ಕೊಳ್ಬೇಕು. ನಾನು ಹೇಳಿದ್ದೀನಿ ಅದಕ್ಕೆ ಎಲ್ಲಾ ಕಲಿಯೋದು ಅಂತ ಹೇಳೋ ಬದಲು ಪೇದು ಒಂದು ಕ್ಯಾರೆಕ್ಟರ್ ಸ್ಕೆಚ್, ಕೊಲಂಬಸ್ ಕ್ಯಾರೆಕ್ಟರ್ ಸ್ಕೆಚ್, ಸೇಲರ್ಸ್ ಡೆಸ್ಪರೇಟ್ ಸಿಚುವೇಶನ್, ಈ 3 ವಿಭಾಗ ಮಾಡಿ ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಮತ್ತೆ ನೌಶಾದ್ ಅವರು ಕಾಸರಗೋಡ್ನಿಂದ ಪೋಯಂ ಎಷ್ಟು ಮಾರ್ಕಿಗೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ನೀವು ಹೇಳಿದ್ರೆ ಇನ್ನೊಂದ್ಸಲ ಹೇಳ್ಬಿಡಿ ಅವರಿಗೆ. 16 ಅಂಕಗಳು ಒಟ್ಟು ಪೋಯಂಗಿದೆ. ಓಕೆ, ಆಮೇಲೆ ಡಿಸ್ಕವರಿ ಚಾಪ್ಟರ್ ನಿಂದ 3 ಅಥವಾ 4 ಮಾರ್ಕಿಗೆ ಪ್ರಶ್ನೆ ಬರುತ್ತಾ ಅಂತ ಕೇಳ್ತಾರೆ.
4 ಮಾರ್ಕ್ ಇಲ್ಲ, 3 ಅಂಕಗಳಿಗೆ ಪ್ರಶ್ನೆ ಇದೆ. ಎಕ್ಸ್ಟ್ರಾಕ್ಟ್ ನಾನು ಆಗ್ಲೇ ಎಲ್ಲ ಸ್ಟೇಟ್ಮೆಂಟ್ಸ್ ಹೇಳಿದೀನಿ, ಮತ್ತೊಮ್ಮೆ ಅವ್ರು ಬೇಕಿದ್ರೆ ನೋಡ್ಕೋಬಹುದು, ಏನಂತ ಬರ್ಕೊಂಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಅದ್ ಬಿಟ್ರೆ ಈಗ ನಾವು ಹೇಳಿದ್ದು ಪೇಪೆ ಕೊಲಂಬಸ್ ಮತ್ತು ಸೇಲರ್ಸ್, ಆ 3 ಸ್ವಲ್ಪ ಕಷ್ಟ ಅಂತ ಮಕ್ಕಳೆಲ್ಲ ಹೇಳ್ತಾರೆ. ಹಾಗಾಗಿ ನಾನ್ ಸ್ವಲ್ಪ ಈಸಿ ಮಾಡ್ಲಿಕ್ಕೆ ಈ ರೀತಿ ಮೆಥಡ್ ಹೇಳಿದೀನಿ ಆಲ್ರೆಡಿ ಟಿಪ್ ಆಗಿ. ಓಕೆ 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 ಮೇಡಮ್, ಈಗ ಗ್ರಾಮರ್ ಸಂಬಂಧಪಟ್ಟಾಗ ಮಾತಾಡೋದಾದ್ರೆ 40 ಅಂಕಗಳು ಗ್ರಾಮರ್ಗಿದೆ. ಹೌದು. ಇನ್ನೊಂದು 10-12 ನಿಮಿಷಗಳ ಸಮಯ ಇರೋದ್ರಿಂದ ಏನ್ ಇಂಪಾರ್ಟೆಂಟ್ ಗ್ರಾಮರ್ಗಳಲ್ಲಿ ನಾವು ನೋಡ್ಕೊಂಡ್ರೆ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ? ಓಕೆ ಓಕೆ. ಈಗ ಗ್ರಾಮರ್ ಅಲ್ಲಿ 4 ಅಂಕದ 4 ಪ್ರಶ್ನೆಗಳು ಅದು ಮಲ್ಟಿಪಲ್ ಚಾಯ್ಸ್ ಆಗಿ ಸಿಗುವಂತದ್ದು. ಮಲ್ಟಿಪಲ್ ಚಾಯ್ಸ್ ಅಂತ ಹೇಳಿದಾಗ ಅಲ್ಲೇ ಚಾಯ್ಸ್ ಇರುತ್ತೆ, ಒಂದನ್ನ ಪಿಕ್ ಮಾಡಿ ಬರುವಂತದ್ದು ಅಷ್ಟೇ. ತುಂಬಾ ಸುಲಭವಾದ ಕೆಲಸ. ಅದರಲ್ಲಿ ಈಗ ಪ್ರಮುಖವಾಗಿ ಪ್ರಿಫಿಕ್ಸ್ ಬರ್ಬೋದು, ಕ್ವೆಶ್ಚನ್ ಟ್ಯಾಗ್ ಬರ್ಬೋದು, ಇನ್ಫಿನಿಟಿವ್ಸ್ ಬರ್ಬೋದು, ಲ್ಯಾಂಗ್ವೇಜ್ ಫಂಕ್ಷನ್ ಬರ್ಬೋದು. ಅದು ಯಾವ್ದು ಬಂದ್ರು ಕೂಡ ಈಗ ಪ್ರಿಫಿಕ್ಸ್ ಬಂದಾಗ ನಾವು ಸ್ವಲ್ಪ ಇದನ್ನೆಲ್ಲ ಒಂದು ಲರ್ನಿಂಗ್ ಪಾರ್ಟ್ನರ್ ಮಾಡ್ಕೊಂಡು ಬೇಗ ಕಲಿಬೇಕು. ಈಗ ಪ್ರಿಫಿಕ್ಸ್ ಕೇಳಿದಾಗ ವಿಸಿಬಲ್ ಅಂದ್ರೆ ಇನ್ವಿಸಿಬಲ್, ವಾಟ್ ಇಸ್ ದ ಪ್ರಿಫಿಕ್ಸ್ ಟು ಮೇಕ್ ದ ವರ್ಡ್ ಇಟ್ಸ್ ಆಪೋಸಿಟ್ ಕೇಳಿ ವಿಸಿಬಲ್ ವರ್ಡ್ ಕೊಡ್ಬೋದು. ಆಗ ಇನ್ ಅಂತ ಚೂಸ್ ಮಾಡ್ಬೇಕಾಗುತ್ತೆ. ಆ ರೀತಿ ಆಪೋಸಿಟ್ಸ್ ಕೇಳ್ಬೋದು. ಆಗ ಇನ್, ಇಮ್, ಅನ್, ಇರ್, ದಿಸ್, ಮಿಸ್, ಇಗ್ ಈ ರೀತಿ ಪ್ರಿಫಿಕ್ಸ್ ಇರ್ಬೋದು, ಅಥವಾ ಸಫಿಕ್ಸ್ ಈಗ ಕೇರ್ಲೆಸ್, ಹೋಪ್ಲೆಸ್, ಫ್ರೂಟ್ಲೆಸ್, ಹೆಲ್ಪ್ಲೆಸ್ ಈ ರೀತಿ. ಅಥವಾ ಪ್ರಿಫಿಕ್ಸ್ ಅಲ್ಲಿ ರೂಟ್ ವರ್ಡ್ ಅನ್ನೇ ಬದಲಾಯಿಸುವಂತ. ಈಗ ರಿಚ್ ಇದ್ರೆ ಪುವರ್ ಅಂತ, ಕ್ಲೇವರ್ ಇದ್ರೆ ಡಲ್ ಅಂತ, ಬ್ರೇವ್ ಇದ್ರೆ ಕವರ್ಡ್ ಅಂತ, ಈ ರೂಟ್ ವರ್ಡ್ ಅನ್ನ ಚೇಂಜ್ ಮಾಡುವಂತ ಆಪೋಸಿಟ್ಸ್ ನ ಕೂಡ ಕಲಿಬೇಕಾಗುತ್ತೆ. ಸೊ ಅದು 1 ಮಾರ್ಕಿಗೆ. ಇನ್ನೊಂದು ಕೋಲೋಕೇಟಿವ್ ವರ್ಡ್ಸ್ ಅಂತ ಹೇಳಿ ಜೋಡಿ ಪದಗಳು ಹೇಳ್ತೀವಲ್ಲ. ಈಗ ಪೋಸ್ಟ್ ಅಂದ್ರೆ ಗೊತ್ತು ನಮ್ಗೆ, ಪೋಸ್ಟ್ ಆಫೀಸ್, ಪೋಸ್ಟ್ ಮ್ಯಾನ್, ಪೋಸ್ಟ್ ಬಾಕ್ಸ್. ಅಲ್ಲಿ 4 ಅದು ಮಲ್ಟಿಪಲ್ ಚಾಯ್ಸ್ ಅಲ್ದಿದ್ರು ಕೂಡ ಅಲ್ಲಿ ಒಂದು ಕಾಲಮ್ ಬಿ ಅಲ್ಲಿ ಕೊಟ್ಟಿರ್ತಾರೆ ಅವರು, ಆಪ್ಷನ್ಸ್ ಇದೆ, ಅದನ್ನ ಚೂಸ್ ಮಾಡಿ ಬರೀಬೇಕು, ಹೊಂದಿಸಿ ಬರೆಯೋದು ಅಷ್ಟೇ. ಪೊಲೀಸ್ ಅಂದಾಗ ಆಫೀಸರ್, ಕಾನ್ಸ್ಟೇಬಲ್, ಸ್ಟೇಷನ್ ಯಾವ್ದು ಬರ್ಬೋದು. ರೈಲ್ವೆ ಅಂದ್ರೆ ಸ್ಟೇಷನ್ ಕಂಪಾರ್ಟ್ಮೆಂಟ್ ಹಾಗೆ. ಮನಿ ಆರ್ಡರ್, ಬ್ಲಡ್ ಬ್ಯಾಂಕ್, ಅರ್ತ್ ಕ್ವೇಕ್, ಅರ್ತ್ ವರ್ಮ್, ಟೇಬಲ್ ಟೆನ್ನಿಸ್, ಟೇಬಲ್ ಸಾಲ್ಟ್, ಟೇಬಲ್ ಲ್ಯಾಂಪ್ ಈ ರೀತಿ ಪ್ರಶ್ನೆಗಳು ಕೋಲೋಕೇಟ್ ಮಾಡ್ಬೇಕಷ್ಟೇ, ಯಾವ್ದು ಸರಿ ಹೊಂದಾಣಿಕೆ ಆಗುತ್ತೆ ಅಂತ. ಅದು 1 ಅಂಕಕ್ಕೆ. ಸಿಲಾಬಿಫಿಕೇಶನ್ ಅನ್ನುವಂಥದ್ದು ಮೋನೋಸಿಲಾಬಿಕ್, ಡೈಸಿಲಾಬಿಕ್, ಟ್ರೈಸಿಲಾಬಿಕ್, ಪಾಲಿಸಿಲಾಬಿಕ್ ವರ್ಡ್ಸ್ ಅಂತ. ಇದು ಉಚ್ಚಾರ ಸರಿಯಾಗಿ ಗೊತ್ತಿದ್ರೆ ಮಾತ್ರ ನಿಮ್ ಕೈಲಾಗೋದು. ಸುಲಭ ವಿಧಾನ ಅಂತ ಹೇಳಿದ್ರೆ ನಿಮ್ಮ ಬ್ರಿಸ್ಟ್ ಅನ್ನ ನೀವು ಪಂಪ್ ಮಾಡಿ ನೋಡ್ಬೋದು, ಇಲ್ಲ ನಿಮ್ಮ ಗ್ಲಾಟಿಸ್ ಅನ್ನ ಹಿಡ್ಕೊಂಡು ಕೂಡ ಹೇಳ್ಬೋದು ಎಷ್ಟು ಸ್ಥಳ ನಿಮ್ಮ ಇದು ಥ್ರೋಟ್ ಮೂವ್ಮೆಂಟ್ ಆಯ್ತು ಅಂತ ನೋಡ್ಬೋದು. ತೀರಾ ಗೊತ್ತಾಗಿಲ್ಲ ಅಂದ್ರೆ ಅದೊಂದು ಟಿಪ್ ಅಷ್ಟೇ. ಇಲ್ಲ ನಿಮ್ಮ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದ್ರೆ ನೀವು ಯೂನಿಟ್ಸ್ ಆಗಿ ಸಿಲಾಬಿಫಿಕೇಶನ್ ಮಿನಿಮಲ್ ಯೂನಿಟ್ಸ್ ಆಫ್ ಸೌಂಡ್ ಎಷ್ಟು ಪ್ರೊಡ್ಯೂಸ್ ಆಯ್ತು ನೋಡ್ಕೊಂಡು ಸ್ಕೂಲ್ ನೋಡಿ 1, ಪ್ಲೇ 1, ವೆಲ್ಕಮ್ 2 ಕೇಳ್ತು. ಸೊ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಕ್ಟಿವ್ 2 ಕೇಳ್ತು, ಆಕ್ಟರ್ 2 ಕೇಳ್ತು, ಅಗೋ 2 ಕೇಳ್ತು. ಅಗೋ ನೋಡಿ ತುಂಬಾ ಚಿಕ್ಕ ವರ್ಡ್, ಅದಕ್ಕೆ ಇವಾಗ 2 ಶಬ್ದ ಇದೆ ಅದರಲ್ಲಿ. ಹೌದು. ಶೇಪ್ ಅನ್ನೋದು ದೊಡ್ಡ ವರ್ಡ್, ಆದ್ರೂ ಶೇಪ್ ಒಂದೇ ಸೌಂಡ್ ಪ್ರೊಡ್ಯೂಸ್ ಆಗಿದ್ದು, ಸೌಂಡ್ ಯೂನಿಟ್ ಒಂದೇ ಇತ್ತು. ಹಾಗಾಗಿ ಅದು ಮೋನೋ ಡೈಸ್ ಟ್ರೈ ಅಂತ ಹೇಳಿ ಅದನ್ನ 1 ಮಾರ್ಕಿಗೆ ಕೇಳ್ತಾರೆ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಮುಂದಕ್ಕೆ ಹೋದ್ರೆ ಆ ಪ್ರಶ್ನೆ ಅವರು ಬ್ರಾಕೆಟ್ ಅಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ. ಈಗ ಒಂದು ಜಡ್ಜ್ ಅಂತ ವರ್ಡ್ ಕೊಟ್ಟಿದ್ರೆ ಅಲ್ಲಿ ಜುಡಿಷಿಯಲ್ ಅಂತ ಇರ್ಬೋದು, ಜಡ್ಜ್ಮೆಂಟ್ ಅಂತ ಇರ್ಬೋದು, ಅಲ್ಲೊಂದು ವಾಕ್ಯ ಕೊಟ್ಟಿದ್ದಕ್ಕೆ ಯಾವ್ದು ಸೂಕ್ತ ನೋಡಿ ಬರಿಬೇಕು. ಕರೆಕ್ಟ್ ಅಂದ್ರೆ ಕರೆಕ್ಷನ್ ಬರಿಬೇಕಾಗ್ಬೋದು, ಪರ್ಮಿಟ್ ಅಂದ್ರೆ ಪರ್ಮಿಷನ್, ಅಡ್ಮಿಟ್ ಅಂದ್ರೆ ಅಡ್ಮಿಷನ್, ಇಂಡಿಪೆಂಡೆಂಟ್ ಕೊಟ್ರೆ ಇಂಡಿಪೆಂಡೆನ್ಸ್ ಬರ್ಬೋದು, ಅಟ್ರಾಕ್ಟ್ ಇದ್ರೆ ಅಟ್ರಾಕ್ಷನ್ ಅಂತ ಬರ್ಬೋದು, ಬ್ಯೂಟಿ ಇದ್ರೆ ಬ್ಯೂಟಿಫುಲ್ ಅಂತ ಬರ್ಬೋದು, ಕ್ಯಾನ್ಸಲ್ ಇದ್ರೆ ಕ್ಯಾನ್ಸಲೇಷನ್ ಬರ್ಬೋದು. ಆ ರೀತಿ ಅದು 1 ಅಂಕ. ಇನ್ನೊಂದು 1 ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೇಳಿ, ಈ 1 ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಫೂಟ್ ನೋಟ್ ಅಲ್ಲಿ ತುಂಬಾ ವೊಕ್ಯಾಬ್ಯುಲರಿ ಕೊಟ್ಟಿದ್ದಾರೆ. ಆ ಪದಗಳನ್ನ ಅವ್ರು ಸ್ವಲ್ಪ ಫೆಮಿಲರೈಸ್ ಮಾಡ್ಕೋಬೇಕು. ಪಾಠದಲ್ಲಿ ಬರುವಂತದ್ದೇ ಅ ಪರ್ಸನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ರೆಗ್ಯುಲರ್ಲಿ, ಕಮ್ಯೂಟರ್ 1 ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅ ಪ್ಲೇಸ್ ವೇರ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್ ಅಂದ್ರೆ ಆರ್ಚರ್ಡ್, ಅ ಪರ್ಸನ್ ಹೂ ಬ್ರೇಕ್ಸ್ ಇಂಟು ಹೌಸ್ ಫಾರ್ ಸ್ಟೀಲಿಂಗ್ ಅಂದ್ರೆ ಬರ್ಗ್ಲರ್. ಈ ರೀತಿ ತುಂಬಾ ಇದೆ, ಅದನ್ನ ಅವರು ಫೆಮಿಲಿಯರ್ ಮಾಡ್ಕೊಳ್ಬೇಕು. ಲರ್ನಿಂಗ್ ಪಾರ್ಟ್ನರ್ ಇಟ್ಕೊಂಡು ಅಥವಾ ಡೈಲಿ ನೀವು ಅದನ್ನ ಕ್ವಿಜ್ ತರ ಮಾಡ್ಕೊಂಡು ಕಲ್ತ್ಕೋಬಹುದು. ಯಾಕಂದ್ರೆ ದಿನ ತುಂಬಾ ಇದೆ. ಹೋಮೋಫೋನ್ಸ್, ನೆಕ್ಸ್ಟ್ ಹೋಮೋಫೋನ್ಸ್ ಅಂದ್ರೆ ನೋಡಿ ಈಗ ದಿನ ತುಂಬಾ ಇದೆ ಮೇಡಮ್, ದಿನ ತುಂಬಾ ಇದೆ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಬಹಳ ಅದನ್ನ ಲೈಟ್ ಆಗಿ ತಗೊಬಿಡ್ತಾರೆ. ಅವಕಾಶ ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟೇ, ಪಾಸಿಟಿವ್ ಆಗಿ ತಿಳ್ಕೊಳ್ಳಿಕ್ಕೆ. ಹೋಮೋಫೋನ್ಸ್ ಕೇಳ್ತಾರೆ. ROAD RODE ಅಂತ ಕೇಳಿದಾಗ 2ಕ್ಕೂ ಅವರು ಒಂದು ಬ್ಲಾಂಕ್ ಕೊಟ್ಟಿರ್ತಾರೆ. 2 ವರ್ಡ್ಸ್ ಕೊಟ್ಟಾಗ ಯಾವ ಬ್ಲಾಂಕ್ ಅಲ್ಲಿ ಯಾವ್ದು ಸೂಕ್ತ ಹೇಳ್ಬೇಕು. ಐ ರೋಡ್ ಮೈ ಬೈಕ್ ಆನ್ ದ ರೋಡ್ ಅಂತ ಹೇಳಿದ್ರೆ ಯಾವ ರೋಡ್ ಎಲ್ಲಿ ಬರ್ಬೇಕು. ಐ ಹ್ಯಾವ್ ಅ ಗುಡ್ ಐ ಸೈಟ್ ಅಂದ್ರೆ ಯಾವ ಸೈಟ್, SITE ನ SIGHT ನ ಅಂತ ನೋಡಿ ಅವರು ಸೂಕ್ಷ್ಮವಾಗಿ ಗಮನಿಸಿ ಫಿಲ್ ಮಾಡಬೇಕು ಅಲ್ಲಿ ಬ್ಲಾಂಕ್ ಅನ್ನ. ಹಾಗೆ ಮೇಡಮ್ ಒಂದು ಪ್ರಶ್ನೆ ಇದೆ. ಹರ್ಷಿತ್ ಸಂಪಾಜೆಯಿಂದ ಲಿಂಕಿಂಗ್ ವರ್ಡ್ಸ್ ಪರೀಕ್ಷೆಗೆ ಕೊಡ್ತಾರಾ ಅಂತ ಕೇಳ್ತಾರ ಅವರು. ಕೊಡ್ತಾರೆ ಅದಿದೆ ಗ್ರಾಮರ್ ಅಲ್ಲಿ, ಅದು ಪ್ರಮುಖವಾದ ಒಂದು ಭಾಗ. ಎಷ್ಟು ಮಾರ್ಕ್ಸ್ ಕೇಳಬಹುದು ಮೇಡಮ್? 1 ಮಾರ್ಕ್. ಓಕೆ ಮುಂದುವರಿಸಿ ಮೇಡಮ್. ನೆಕ್ಸ್ಟ್
ಆರ್ಟಿಕಲ್ಸ್ ಇರುತ್ತೆ, ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಎ ಅಂಡ್ ದ, ಈ ಮೂರಲ್ಲಿ ಯಾವ್ದು ಒಂದನ್ನ ಫಿಲ್ ಮಾಡ್ಬಿಟ್ರೆ ನಿಮ್ದು ಅದೃಷ್ಟ ಚೆನ್ನಾಗಿದ್ರೆ ಅದು ಆಗ್ಬಿಡುತ್ತೆ. ಇಲ್ಲಿ ನಾವು ಲೆಟರ್ಸ್ ಅನ್ನ ನೋಡೋದಲ್ಲ, ಸಾಮಾನ್ಯವಾಗಿ ವವಲ್ ಲೆಟರ್ಸ್ ಅಂತ ಕಲಿಯೋದಲ್ಲ, ಕಲಿವಾಗ್ಲೇ ಕಲಿಬೇಕು ನಾವು ವವಲ್ ಸೌಂಡ್ಸ್ ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಈಗ ಯೂನಿಯನ್, ಯೂನಿವರ್ಸಲ್, ಯೂನಿವರ್ಸಿಟಿ ಇದೆಲ್ಲ ಯು ಇಂದ ಸ್ಟಾರ್ಟ್ ಆದ್ರೂ ಕೂಡ ವವಲ್ ವರ್ಡ್ ಆಗಿದ್ರು ಲೆಟರ್ ಆಗಿದ್ರು ಕೂಡ ಪ್ರೊನೌನ್ಸಿಯೇಷನ್ ಅದು ಕಾನ್ಸನೆಂಟ್ ಪ್ರೊನೌನ್ಸಿಯೇಷನ್, ಯಾ ಸೌಂಡ್ ಬರುತ್ತೆ. ಇದೇನಿಲ್ಲ, ಸ್ವರಗಳೆಲ್ಲ ವವಲ್ಗಳು, ವ್ಯಂಜನಗಳೆಲ್ಲ ಕಾನ್ಸನೆಂಟ್ಸ್ ಅಂತ. ಆ ಶಬ್ದಗಳು ಹೇಗೆ ಉಚ್ಚಾರ ಆಗುತ್ತೆ ಹಾಗೆ ಅಂತ ಹೇಳಿ, ಆಗ ಅದಕ್ಕಾಗಿ ಅದು ಅ ಯೂನಿವರ್ಸಲ್, ಅ ಯೂನಿಕ್, ಅ ಯೂನಿಯನ್ ಲೀಡರ್ ಇದು ಬರ್ಬೇಕು. ಮತ್ತೆ ಆನ್ ಇಂಜಿನಿಯರ್ ನೋಡಿ, ಆನ್ ಇಂಜಿನಿಯರ್, ಆನ್ ಇಂಗ್ಲಿಷ್ ಟೀಚರ್, ಆ ರೀತಿ. ಸೈಲೆಂಟ್ ಲೆಟರ್ಸ್ ಬಂದಾಗ ಆನ್ ಅವರ್, ಆನ್ ಆನರ್, ಎಚ್ ಇದ್ರು ಕೂಡ ಕಾನ್ಸನೆಂಟ್ ಲೆಟರ್ ಇದ್ದು ಸೌಂಡ್ ಎಚ್ ಸೈಲೆಂಟ್ ಆಗಿರೋದ್ರಿಂದ. ಇನ್ನೊಂದು MLA ನೋಡಿ, ಎಂ ಅನ್ನೋದು ವ್ಯಂಜನ, ಅದು ಕಾನ್ಸನೆಂಟ್ ಆದ್ರೂ ಕೂಡ ಆನ್ MA ಇನ್ ಇಂಗ್ಲಿಷ್, ಆನ್ MLA, ಆನ್ MP, ಆನ್ MBBS, ಆನ್ MCom ಈ ರೀತಿಯಾಗಿ ನಾವು ಹೇಳ್ತೀವಿ. ಇನ್ನು ದ ಯೂಸ್ ಮಾಡುವಾಗ ಎಲ್ಲ ಸೂಪರ್ಲೇಟಿವ್ ಡಿಗ್ರೀಸ್ಗೆ ದ ಬಿಗ್ಗೆಸ್ಟ್, ದ ಹೈಯೆಸ್ಟ್, ದ ಲಾಂಗೆಸ್ಟ್, ಸ್ಟ್ರಾಂಗೆಸ್ಟ್ ಈ ರೀತಿ ದ ಯೂಸ್ ಮಾಡ್ಬೇಕು. ಮತ್ತೆ ಒಂದೇ ಒಂದು, ಈಗ ದ ರಿವರ್ ಕಾವೇರಿ, ದ ರಿವರ್ ಗಂಗಾ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಒಬ್ರೇ ಇರೋದಲ್ವಾ, ಗೊತ್ತಿದೆ, ಸ್ಪಷ್ಟ ಇದೆ, ಡೆಫಿನೆಟ್ ಆಗಿದೆಯಾ, ಅದರಿಂದ ಡೆಫಿನೆಟ್ ಆಗಿ ದ ಬರಿಬಹುದು. ನೆಕ್ಸ್ಟ್ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ಸ್ ಬರೆಯುವಾಗ ನಮ್ಗೆ ಆನ್, ಇನ್, ಆಟ್, ಟು, ಫ್ರಮ್ ಅದು ಗೊತ್ತಿರ್ಬೇಕು. ಈಗ ಆಟ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್, ಆನ್ ಅಂದ್ರೆ ಪರ್ಟಿಕ್ಯುಲರ್, ಅಲ್ವಾ, ಇನ್ ಅಂದ್ರೆ ಜನರಲ್. ಐ ಲಿವ್ ಆಟ್ ಮಡಿಕೇರಿ, ಇನ್ ಕೊಡಗು, ಆ ಜನರಲ್ ಅಲ್ಲಿ ಸ್ಪೆಸಿಫಿಕಲಿ ನಾನು ಎಲ್ಲಿದ್ದೀನಿ ಅಂತ ನಮ್ಗೆ ಗೊತ್ತಿರ್ಬೇಕು ಪ್ಲೇಸ್ ಆದ್ರೆ. ಐ ವೋಕ್ ಅಪ್ ಆಟ್ 10 o'clock ಇನ್ ದ ಮಾರ್ನಿಂಗ್ ನೋಡಿ, ಅದನ್ನ ವಿದ್ಯಾರ್ಥಿಗಳು ಸ್ವಲ್ಪ ತಿಳ್ಕೊಂಡ್ರೆ ಆನ್, ಇನ್, ಆಟ್, ಫ್ರಮ್, ಟು, ಫಾರ್, ಆಫ್ ಅದೆಲ್ಲ ಬರೀಬಹುದು. ಈಗ ಲಿಂಕರ್ ಗೆ ಬರೋಣ, ಹರ್ಷಿತ್ ಕೇಳಿರುವಂತದ್ದು. ಜಾಯಿನ್ ವರ್ಡ್ಸ್ ನಮ್ಗೆ ಗೊತ್ತಿದೆ, ಅದು ಬೈ ಪ್ರಾಕ್ಟೀಸೇ ಬರ್ಬೇಕು. ಹೀಗೆ ಅಂತ ಹೇಳಿ ಏನಿಲ್ಲ, ಎರಡು ವರ್ಡ್ಸ್ ಅನ್ನ ಕನೆಕ್ಟ್ ಮಾಡೋದು ಅಥವಾ ಎರಡು ಸೆಂಟೆನ್ಸಸ್ ಅನ್ನ ಕನೆಕ್ಟ್ ಮಾಡುವಂತಹ ಶಬ್ದಗಳು ಲಿಂಕರ್ಸ್. ಅದು ನಥಿಂಗ್ ಬಟ್ ಕಂಜಂಕ್ಷನ್. ಆರ್ ಅಂಡ್ ಬಟ್, ಬಿಕಾಸ್, ವಿಚ್, ದಿಸ್ ಇಸ್ ದ ಬುಕ್ ವಿಚ್ ಐ ಲೈಕ್ ನೋಡಿ, ವಿಚ್ ಅಂತ ಕೂಡ ಕಂಜಂಕ್ಷನ್ ಆಗಿ ಬರ್ಬೋದು. ದಿಸ್ ಇಸ್ ದ ಪ್ಲೇಸ್ ವೇರ್ ಐ ಲಿವ್, ಅದು. ಡು ಯು ವಾಂಟ್ ಕಾಫಿ ಆರ್ ಟೀ, ಆರ್ ಬರ್ಬೋದು. ಇದು ಲಿಂಕರ್ ಹರ್ಷಿತ್ ಕೇಳಿದಂತದ್ದು. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಬರೆಯುವಾಗ ಬ್ರಾಕೆಟ್ ಅಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದರ ಕರೆಕ್ಟ್ ಫಾರ್ಮ್ ಅನ್ನ ಬರಿಬೇಕು. ಈಗ ಬಿ ಪ್ಲಸ್ ವರ್ಬ್ ಅಂತೆಲ್ಲ ಕೊಟ್ಟಿರ್ತಾರೆ. ಬಿ ಅಂದಾಗ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ ವಾಕ್ಯ, ಅವ್ರು ಕೊಟ್ಟಿರೋದು ಪ್ರೆಸೆಂಟ್ ಟೆನ್ಸ್ ಇದೆಯಾ ಪಾಸ್ಟ್ ಟೆನ್ಸ್ ಇದೆಯಾ ಅದನ್ನ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು ಕ್ವಿಕ್ ಆಗಿ. ಐಡೆಂಟಿಫೈ ಮಾಡಿ ಎಲ್ಲಾದ್ರೂ ಒಂದು ವರ್ಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಇಡೀ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಟೆನ್ಸ್ ಫಾರ್ಮ್ ನಾವು ಯಾವತ್ತೂ ಚೇಂಜ್ ಮಾಡುವಾಗ ಇಲ್ಲ. ಹಾಗಾಗಿ ಬ್ರಾಕೆಟ್ ಅಲ್ಲಿ ಇರೋದನ್ನ ಪಾಸ್ಟ್ ಗೆ ತರಬೇಕು. ಪ್ರೆಸೆಂಟ್ ಅಲ್ಲಿ ಇದ್ರೆ ಪ್ರೆಸೆಂಟ್ ಅಲ್ಲೇ ರಿಟೇನ್ ಮಾಡಿ ಬ್ರಾಕೆಟ್ ಅಲ್ಲಿ ಏನಿದೆ ಅದನ್ನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ತಂದು ಬರೀಬೇಕು. 1 ಮಾರ್ಕ್ ಇದೆ ಇದಕ್ಕೂ ಕೂಡ ಅಷ್ಟೇ. ನೆಕ್ಸ್ಟ್ ಟ್ರೈನಿಂಗ್ ಕ್ವೆಶ್ಚನ್ಸ್. ಒಂದು ವಾಕ್ಯ ಕೊಟ್ಟು ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ನೀವು ಪ್ರಶ್ನೆ ಕೇಳಬೇಕು ಅಂತ ಹೇಳಿ. ಈಗ ವಿದ್ಯಾರ್ಥಿಗಳಿಗೂ ಕೂಡ ಪ್ರಶ್ನೆ ಕೇಳುವ ಅವಕಾಶ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ. ಉತ್ತರಗಳನ್ನ ಬರೆದು ಸಾಕಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳೋದಲ್ಲ. ಹೌದು, ವಿದ್ಯಾರ್ಥಿ ಪ್ರಶ್ನೆ ಬರೆಯೋದು. ಈಗ ಉತ್ತರ ನಾವು ಹೇಳ್ತೀವಿ ಕ್ವೆಶ್ಚನ್ ಪೇಪರ್ ಅಲ್ಲಿ. ಸೊ ಭೀಮಾ ಫೆಲ್ಟ್ ಟೆರಿಬ್ಲಿ ಥರ್ಸ್ಟಿ ಅಂದಾಗ ಭೀಮಾ ಅಂಡರ್ಲೈನ್ ಮಾಡಿದ್ರೆ ಅದು ಪರ್ಸನ್ ಆದ್ರಿಂದ ಹೂ ಬರಬೇಕು. ದ ನಾವೆಲ್ ವಾಸ್ ರಿಟನ್ ಇನ್ 1946 ಅಂದ್ರೆ ಇಸ್ವಿ ಇರೋದ್ರಿಂದ ವೆನ್ ಆಗ್ಬೇಕು. ಐ ಕಮ್ ಫ್ರಮ್ ಅ ವಿಲೇಜ್ ಅದು ಸ್ಥಳ ಆದ್ರಿಂದ ವೇರ್ ಡು ಯು ಕಮ್ ಫ್ರಮ್. ಮೂರ್ತಿ ಪ್ಲೇಸ್ ಫುಟ್ಬಾಲ್ ಅಂಡರ್ಲೈನ್ ಮಾಡಿದ್ರೆ ವಾಟ್ ಡಸ್ ಹಿ ಪ್ಲೇ. ಈ ರೀತಿ ಪ್ರಶ್ನೆಗಳು ತುಂಬಾ ಸುಲಭ ಇರುತ್ತೆ, ಪ್ರಾಕ್ಟೀಸ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಟ್ಯಾಗ್ಸ್ ಇದೆ. ಕ್ವೆಶ್ಚನ್ ಟ್ಯಾಗ್ಸ್ ಅಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಟ್ಯಾಗ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಟ್ಯಾಗ್ ಅನ್ನ ಕೊಡಬೇಕು. ದಿಸ್ ಇಸ್ ಜಸ್ಟ್ ಟು ಶೋ ದ ಅಗ್ರಿಮೆಂಟ್ ಆಫ್ ದ ಲಿಸ್ನರ್. ಹೌದಾ ಅಲ್ವಾ ಹಾಗೆ ಕೇಳ್ತೀವಲ್ಲ ಕನ್ನಡದಲ್ಲಿ, ಅದನ್ನೇ ನಾವು ಶಿ ಇಸ್ ವೆರಿ ಕ್ಲೆವರ್, ಇಸ್ ಇನ್ ಶಿ, ಐ ಆಮ್ ಲೇಟ್, ಆರ್ಟ್ ಐ, ಈ ರೀತಿ. ಸೊ ಈಸ್ ಇದ್ರೆ ಇಸಂಟ್ ಮಾಡ್ಬೇಕು, ಅರಂಟ್ ಇದ್ರೆ ಆರ್ ಮಾಡ್ಬೇಕು, ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡಿ, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಿ, ಪ್ರೊನೌನ್ ಒಂದನ್ನ ಯೂಸ್ ಮಾಡಬೇಕು ಕೊನೆಗೆ. ಹಾಗೆ ಹೆಲ್ಪಿಂಗ್ ವರ್ಬ್ಸ್ ಕೂಡ ಇರುತ್ತೆ. ಕ್ಯಾನ್, ಕುಡ್, ಶಲ್, ಶುಡ್ ಅಂತೆಲ್ಲ. ಶಲ್ ಇದ್ರೆ ಶಲ್ ಅಂಡ್ ವಿಲ್ ಇದ್ರೆ ವೋಂಟ್, ಕ್ಯಾನ್ ಇದ್ರೆ ಕಾಂಟ್, ಕುಡ್ ಇದ್ರೆ ಕುಡೆಂಟ್, ವುಡ್ ಇದ್ರೆ ವುಡೆಂಟ್, ಈ ರೀತಿ ಬರುತ್ತೆ ಅದು. ಹಾಗೇನಾದ್ರೂ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಡೂ ಫಾರ್ಮ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕು. ಐ ಡ್ರೈವ್ ಕೇರ್ಫುಲಿ ಅಂದ್ರೆ ಡೂ ಐ, ಡೋಂಟ್ ಐ. ಶಿ ಡ್ರೈವ್ಸ್ ಕೇರ್ಫುಲಿ ಅಂದ್ರೆ ಡಸಂಟ್ ಶಿ ಬರುತ್ತೆ. ಶಿ ಡ್ರೋವ್ ಕೇರ್ಫುಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿದ್ರೆ ಡಿಡಂಟ್. ನೋಡಿ, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ವಿದ್ಯಾರ್ಥಿ ಹೆಲ್ಪಿಂಗ್ ವರ್ಬ್ ಅನ್ನ ಹೇಗೆ ಸೇರಿಸಬೇಕು ಅಂತ ಗೊತ್ತಿರ್ಬೇಕು ವಿದ್ಯಾರ್ಥಿಗೆ. ಇನ್ನೊಂದು ತುಂಬಾ ಸ್ಕೋರಿಂಗ್ ಇದು ಹೇಳಲೇಬೇಕು ನಾನು. ಇನ್ಫಿನಿಟಿವ್ಸ್ ಅನ್ನುವಂಥದ್ದು ಒಂದು ವಾಕ್ಯ ಕೊಟ್ಟಿರ್ತಾರೆ, ಅದರಲ್ಲಿ ಈಗ ಐ ಹ್ಯಾವ್ ಟು ಅರ್ನ್ ಮನಿ ಅಂದ್ರೆ ಟು ಅರ್ನ್ ಅನ್ನೋದು ಇನ್ಫಿನಿಟಿವ್. ಇನ್ಫಿನಿಟಿವ್ ಇಸ್ ನಥಿಂಗ್ ಬಟ್ ವರ್ಬ್ ವಿಚ್ ಇಸ್ ಪ್ರಿಸೀಡೆಡ್ ಬೈ ಟು. ವರ್ಬ್ ನ ಮುಂದೆ ಟು ಹಾಕಿದಾಗ ಅದು ಇನ್ಫಿನಿಟಿವ್ ಆಗುತ್ತೆ. ಸೊ ಐ ವಾಂಟ್ ಟು ಈಟ್, ಟು ಡ್ರಿಂಕ್, ಟು ಜಂಪ್, ಟು ಪ್ಲೇ ಅಂತ ಟು ಮತ್ತು ವರ್ಬ್ ಬರುವ ಶಬ್ದಗಳು. ಇನ್ನು
ಲ್ಯಾಂಗ್ವೇಜ್ ಫಂಕ್ಷನ್ ಸೆಕ್ಷನ್ಗೆ ಹೋದಾಗ ಇದು ಮಲ್ಟಿಪಲ್ ಚಾಯ್ಸ್ಗೆ ಹೆಚ್ಚಾಗಿ ಬರುವಂತದ್ದು. ಲ್ಯಾಂಗ್ವೇಜ್ ಈಗ ಒಂದು ವಾಕ್ಯವನ್ನ ನಾವು ಹೇಳಿದಾಗ ಉದ್ದೇಶ ಏನು ಅಂತ, ಟೇಕ್ ರೆಸ್ಟ್ ಫಾರ್ 2 days ಡಾಕ್ಟರ್ ಹೇಳಿದ್ರೆ ದಟ್ ಇಸ್ ಅಡ್ವೈಸ್. ಪ್ಲೀಸ್ ಗಿವ್ ಮಿ ಯೋರ್ ಬುಕ್ ಅಂದ್ರೆ ದಟ್ ಇಸ್ ರಿಕ್ವೆಸ್ಟ್. ಗೆಟ್ ಔಟ್ ಆಫ್ ಹಿಯರ್ ಹೇಳಿದ್ರೆ ಆರ್ಡರ್. ಗೋ ಸ್ಟ್ರೈಟ್, ಟೇಕ್ ಅ ಲೆಫ್ಟ್ ಅಂದ್ರೆ ಡೈರೆಕ್ಷನ್. ನೋ ಪಾರ್ಕಿಂಗ್ ಸಿಗ್ನಲ್. ಬಿವೇರ್ ಆಫ್ ಡಾಗ್ಸ್ ವಾರ್ನಿಂಗ್. ಮೇ ಐ ಕಮ್ ಇನ್ ಪರ್ಮಿಷನ್. ಹೀಗೆ ಅದೊಂದು. ಇನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳುವಂತ ಒಂದು ಸೆಕ್ಷನ್ ಇದೆ 1 marks. ಅದರಲ್ಲಿ ಅದೇ ಕೊಟ್ಟಿರುವಂತದ್ದನ್ನ ನೀವು ರಿಪೋರ್ಟ್ ಮಾಡಬೇಕು. ಅದರಲ್ಲಿ 4 types ಇದೆ. ಅಸರ್ಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ, ಇಂಟರೋಗೇಟಿವ್, ಇಂಪರೇಟಿವ್ ಅಂತ. ಸೆಂಟೆನ್ಸ್ ಯಾವ್ದು ನೋಡ್ಕೊಂಡು ಮಾಡ್ಬೇಕು. ಸಾಮಾನ್ಯವಾಗಿ ಅಸರ್ಟಿವ್ ಅಥವಾ ಇಂಟರೋಗೇಟಿವ್ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಅದು ಅಸರ್ಟಿವ್ ಅಂದ್ರೆ. ಸೊ ಅಸರ್ಟಿವ್ ಅಂದಾಗ ರಾಮ ಸೆಡ್ ಹೀಗೆ ಅಂತ ಏನಾದ್ರು ಇದ್ರೆ ರಾಮ ಸೆಡ್ ದ್ಯಾಟ್ ಅಂತ ಹೇಳಿ ಆ ಕೊಟೇಶನ್ ಮಾರ್ಕ್ ಅನ್ನ ತೆಗಿಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಇಂಟರೋಗೇಟಿವ್ ಕೇಳಿದ್ರೆ ಆಸ್ಕ್ಡ್, ಇಫ್ WH ಪ್ರಶ್ನೆಗಳಿದ್ರೆ ಅದು ಹಾಗೆ ಮುಂದುವರಿಯುತ್ತೆ. ವೇರ್ ಇಸ್ ಯರ್ ಹೌಸ್ ಅಂದ್ರೆ ರಾಮ ಆಸ್ಟ್ ವೇರ್ ಇಸ್ ಯರ್ ಹೌಸ್ ಅಂದ್ರೆ ರಾಮ ಆಸ್ಟ್ ವೇರ್ ಹಿಸ್ ಹೌಸ್ ವಾಸ್. ಹಾಗೆ. ಅಥವಾ WH ಬರದೆ ಈಗ ಸುಮಿತ್ ಆಸ್ಟ್ ಆರ್ ಯು ಫೀಲಿಂಗ್ ವೆಲ್ ಕೇಳಿದ್ರೆ ಸುಮಿತ್ ಆಸ್ಟ್ ಇಫ್ ಐ ವಾಸ್ ಫೀಲಿಂಗ್ ವೆಲ್ ನೋಡಿ ಈ ರೀತಿ ಚೇಂಜ್ ಆಗುತ್ತೆ. ಆ ಚೇಂಜಸ್ ನೋಡ್ಕೋಬೇಕು. ಇಂಟ್ರೋಗೇಷನ್ ಸೆಂಟೆನ್ಸ್ ಆದ್ರೆ ಅಂದ್ರೆ ಪ್ರಶ್ನೆಗಳು. ಇಂಟ್ರೋಗೇಷನ್ ನಥಿಂಗ್ ಬಟ್ ಪ್ರಶ್ನೆಗಳು. ಪ್ರಶ್ನೆ ಇದ್ದಾಗ ಆಸ್ಬೇಕು ಅಂತ. ಮತ್ತೆ ಎಕ್ಸ್ಕ್ಲಮೇಷನ್ ಇದ್ದಾಗ ಓ ಇಟ್ಸ್ ಸೋ ಬ್ಯೂಟಿಫುಲ್ ಸುಮಿತ್ ಎಕ್ಸ್ಪ್ಲೈನ್ಡ್ ಅಂತೆಲ್ಲ ಇರ್ಬೋದು. ಆಗ ಸುಮಿತ್ ಎಕ್ಸ್ಪ್ಲೈನ್ ದಟ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಅಂತ ಬರಿಬೇಕಾಗುತ್ತೆ. ಮೇಡಮ್ 2 ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ. ಸ್ಟೋರಿ ಡೆವಲಪ್ ಮಾಡೋದು ಏನಾದ್ರು ಉಪಾಯ ಇದೆಯಾ ಅಂತ ಅವ್ರು ಕೇಳ್ತಾರೆ. ಮತ್ತೆ ಎಸ್ಸೇನಲ್ಲಿ ಇಂಪಾರ್ಟೆಂಟ್ ಯಾವ್ದು ಬರಬಹುದು ಮತ್ತು ಪಿಕ್ಚರ್ ರೀಡಿಂಗ್ ಗೆ ಸಿಂಪಲ್ ಸೆಂಟೆನ್ಸ್ ಬರೆಯಬಹುದಾ ಅಂತ ಕೀರ್ತನ್ ಕೇಳ್ತಿದ್ದಾರೆ. 2 ಮಾತು ಮೇಡಮ್, ಇನ್ನು 2 ನಿಮಿಷ ಇದೆ ನಿಮಗೆ. ಹೌದು, ಹಾಗಾದ್ರೆ ನಾವು ಇನ್ನು ಆ ಸೆಕ್ಷನ್ ರೈಟಿಂಗ್ ಸೆಕ್ಷನ್ಗೆ ಹೋಗ್ಬಿಡೋಣ. ಈಗ ಸ್ಟೋರಿ ಟೆಲ್ಲಿಂಗ್ ನಾನು ಹೇಳ್ತೀನಿ. ಸ್ಟೋರಿ ಒಂದನ್ನ ಕೊಟ್ಟಿರ್ತಾರೆ ನೋಡಿ. ಆ ಸ್ಟೋರಿಯಲ್ಲಿ ಅವರು ನಿಮ್ಗೆ ಔಟ್ಲೈನ್ ಕೊಟ್ಟಿರ್ತಾರೆ. ಡ್ಯಾಶ್ 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 ಇರುತ್ತೆ ಮಧ್ಯದಲ್ಲಿ. ನೀವು ತೀರಾ ನೀವು ಸುಲಭ ಮೆಥಡ್ ಬೇಕು ಅಂತ ಹೇಳಿದ್ರೆ ಆ 2 ಡ್ಯಾಶ್ ಮಧ್ಯದಲ್ಲಿ ಸಾಧಾರಣವಾಗಿ ಒಂದು ವಾಕ್ಯವನ್ನ ರಚನೆ ಮಾಡ್ತಾ ಹೋಗ್ಬೇಕು. ಡ್ಯಾಶ್ ಅನ್ನ ತೆಗಿಲೇಬೇಕು. ನೀವು ಡ್ಯಾಶ್ ಅನ್ನ ಸುಮ್ಮನೆ ಕೆಲವು ಇದ್ದಿದ್ದು ಇದಾಗೆ ಬರ್ದಿರ್ತಾರೆ. ಹಾಗಲ್ಲ, ಅಟ್ಲೀಸ್ಟ್ ಡ್ಯಾಶ್ ತೆಗೆದು 1 mark ಆದ್ರೂ ಅಟೆಂಪ್ಟ್ ಮಾಡಿದಾರಲ್ಲ ವಿದ್ಯಾರ್ಥಿಗಳು ಅಂತ ಕೊಡ್ತಾರೆ ಮಾರ್ಕ್ಸ್ ಬಹುಶಃ ಎಕ್ಸಾಮ್ ಅದೇ ಇವ್ಯಾಲ್ಯೂಯೇಟರ್ ಆಗಿ ಮಾತ್ರ ಇದು. ಹಾಗಾಗಿ ನೀವು ಒಂದ್ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತಾ ಹೋಗಿ ಅಷ್ಟೇ. ಏನ್ ಮಿನಿಮಮ್ ನಾಲೆಜ್ ನಿಮ್ಗಿದೆ ನಿಮ್ಮ ಇದು ಮಿನಿಮಮ್ ವೊಕ್ಯಾಬ್ಯುಲರಿ ಅದರಲ್ಲಿ ನೀವು ಸ್ಟೋರಿ ಡೆವಲಪ್ ಮಾಡ್ಬಿಟ್ರೆ ಒಂದು ಔಟ್ಲೈನ್ ಗೆ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ ಖಂಡಿತವಾಗಿ ಅದ್ರಲ್ಲಿ 3 ಅಂಕ. ಇನ್ನೊಂದು ಎಸ್ಸೆ ರೈಟಿಂಗ್ ಹೇಳುವಾಗ 3 ಗುಂಪುಗಳಾಗಿ ವಿಂಗಡಿಸಿದ್ರೆ ಒಳ್ಳೇದು ಎಸ್ಸೆಗಳನ್ನ. ಒಂದು ಎನ್ವೈರನ್ಮೆಂಟ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅನ್ನ ನೀವು ತಗೊಳ್ಳೋದಾದ್ರೆ ಅಲ್ಲಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಏರ್, ನಾಯ್ಸ್, ಸಾಯಿಲ್, ವಾಟರ್ ಪೊಲ್ಯೂಷನ್, ಸ್ವಚ್ಛ ಭಾರತ್, ಪ್ಲಾಸ್ಟಿಕ್ ಬ್ಯಾನ್ ಇದೆಲ್ಲದಕ್ಕೂ ಸೇರ್ಕೊಂಡು ಕೆಲವು ಒಂದು 10-20 ಪಾಯಿಂಟ್ ರೆಡಿ ಮಾಡ್ಕೊಳ್ಳಿ. ಅದು 3 ಚಾಯ್ಸ್ ಇರೋದ್ರಿಂದ 3ರಲ್ಲಿ 1 ಬರಿಬೇಕಾಗುತ್ತೆ. ನೀವು ಕಲ್ತಿರೋದು ಅದೃಷ್ಟ ಚೆನ್ನಾಗಿದ್ರೆ ಇಂಥದ್ದೇ ಬಂದ್ಬಿಟ್ಟು ಬರುತ್ತೆ ಕೂಡ. ಇದ್ರನ್ನ ಬಿಡ್ಲಿಕ್ಕೆ ಆಗೋದು ಇಲ್ಲ. ಅದು ಪ್ರಮುಖವಾಗಿ ಬೇಕಾದಂತಹ ಟಾಪಿಕ್ಗಳೇ ಇವುಗಳೆಲ್ಲ. ಹಾಗಾಗಿ ಕಲೀರಿ ಮಕ್ಕಳು. ಇನ್ನೊಂದು ಮಾಸ್ ಮೀಡಿಯಾ ಸೆಕ್ಷನ್ ಬರುವಂತದ್ದು. ಈಗಿಂದು ಮೊಬೈಲ್ ಟೆಕ್ನಾಲಜಿ, ಇಂಟರ್ನೆಟ್ ಇರ್ಬೋದು, ಸ್ಮಾರ್ಟ್ ಫೋನ್ಸ್, ರೇಡಿಯೋ, ಟಿವಿ, ಟೆಲಿವಿಷನ್. ಮೆರಿಟ್ಸ್ ಕೇಳ್ತಾರ, ಡಿಮೆರಿಟ್ಸ್ ಕೇಳ್ತಾರ ನೋಡ್ಕೊಂಡು, ಅಥವಾ ಮಾಸ್ ಮೀಡಿಯಾನೇ ಜನರಲಿ ಕೇಳ್ಬಿಡ್ಬೋದು. ಎಲ್ಲದಕ್ಕೆ ಸೇರಿ ಒಂದಿಷ್ಟು ಪಾಯಿಂಟ್ಸ್ ಎಲ್ಲವೂ ಒಂದೇ. ಇನ್ಫಾರ್ಮೇಶನ್ ಕೊಡೋದು, ನಾಲೆಜ್, ಎಜುಕೇಶನ್ ಕೊಡೋದು ಎಲ್ಲ ಪಾಯಿಂಟ್ಸ್ ಒಂದೇ ಇರುತ್ತಲ್ಲ. ಹಾಗಾಗಿ ಎಲ್ಲವನ್ನ ಸೇರ್ಕೊಂಡು ತುಂಬಾ 20 ಸೇರಿ 20 ಕಲಿಬೇಕು ಅಂತ ಏನಿಲ್ಲ. ಇಡೀ 3 ಕಂಪಾರ್ಟ್ಮೆಂಟ್ಸ್ ಮಾಡ್ಕೊಂಡು ಇದ್ರಲ್ಲಿ ಎನ್ವೈರನ್ಮೆಂಟ್ ಇಶ್ಯೂಸ್ ರಿಲೇಟೆಡ್ ಒಂದು, ಮಾಸ್ ಮೀಡಿಯಾ ರಿಲೇಟೆಡ್ ಒಂದು, ಮತ್ತೆ ನ್ಯಾಷನಲ್ ಟಾಪಿಕ್ಸ್, ಈ ಫೆಸ್ಟಿವಲ್ಸ್ ಇರ್ಬೋದು, ನ್ಯಾಷನಲ್ ಸಿಂಬಲ್ಸ್ ಇರ್ಬೋದು, ಅಂತವುಗಳನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಬಹುದು. ಇನ್ನು ಪಿಕ್ಚರ್ ರೀಡಿಂಗ್ ಪಿಕ್ಚರ್ ನೋಡಿ ಪಿಕ್ಚರ್ ಏನೇನ್ ಕಾಣುತ್ತೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯ ಬರಿತಾ ಹೋದ್ರೆ ಸಾಕು. ಒಂದು ಒಳ್ಳೆ ಮೆಸೇಜ್ ಇರುವಂತ ಚಿತ್ರ ಅಂತ ನಿಮ್ಗೆ ಅನ್ಸ್ಬಿಟ್ರೆ ನಿಮ್ಗೆ ತೀರಾ ಏನು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಆಗ್ತಿಲ್ಲ. ಕನ್ನಡ ಮೀಡಿಯಂ ಅವರು ತೀರಾ ಒದ್ದಾಡ್ತಾರೆ ಈ ಸೆಕ್ಷನ್. ಆದ್ರೆ ನಾನು ಇದನ್ನ ಸ್ಕೋರಿಂಗ್ ಅಂತಾನೆ ಹೇಳಿದೀನಿ. ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಏನ್ ಒಂದ್ ಜನ ಕಾಣ್ತಾರ, ಐ ಸಿ ಎ ಲಾಟ್ ಆಫ್ ವಿಮೆನ್ ಅಂತೆಲ್ಲ ಬರೀರಿ, ಮೆನ್ ಅಂತ ಬರೀರಿ, ಚಿಲ್ಡ್ರನ್ ಅಂತ ಬರೀ, ದೇರ್ ಆರ್ ಮೆನಿ ಟ್ರೀಸ್, ದೇರ್ ಆರ್ ಮೆನಿ ಪೀಪಲ್, ನಿಮ್ಗೆ ಏನ್ ಬೇಬೀಸ್, ಹೀಗೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ವಾಕ್ಯ ಮಾಡಿದ್ರೆ ಒಂದು 7-8 ವಾಕ್ಯ ಆದ್ರೂ ಆಯ್ತು. ಅಲ್ಲಿ 3 ಅಂಕ ಏನಿದ್ರು ಸಿಗುತ್ತೆ. ಹಾಗೆ ಆಗ್ಲೇ ಒಬ್ಬ ಕೇಳಿದ ಪ್ರೊಫೈಲ್ ರೈಟಿಂಗ್, ಅದು ಕೂಡ ಅಷ್ಟೇ ಟಿಪ್ಸ್ ಅನ್ನ ನಾನು ಹೇಳುದು. ಅವರು ಅಲ್ಲೇ ಸ್ಟ್ರಕ್ಚರ್ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಪ್ರೊಫೈಲ್. ನೀವು ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ಬೇಕು, ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಅದ್ರಲ್ಲಿ ಮೇನ್ ನೀವು ಜೆಂಡರ್ ನೋಡ್ಬೇಕು. ಕೆಲವೊಮ್ಮೆ ಈಗ ಮಂಜು ಅನ್ನೋ ಹೆಸರು ಹುಡುಗನ ಹುಡುಗಿಯ ಗೊತ್ತಾಗಲ್ಲ. ನೀವು ಅಲ್ಲಿ ಏನಾದ್ರು ಕ್ಲೂ ಇರುತ್ತೆ ಕೆಳಗೆ ಏನಾದ್ರು ಹಿ ಒನ್ ಅಂತ ಏನಾದ್ರು ಹಿ ಒನ್ ಸೆವೆರಲ್ ಮೆಡಲ್ಸ್ ಇನ್ ಒಲಿಂಪಿಕ್ಸ್ ಏನೋ ಒಂದು ಇರುತ್ತೆ ಅಂತದ್ದು, ಹಿ ಅನ್ನೋಂಥದ್ದೆಲ್ಲ. ಅದು ಯಾವಾಗ ಸಿಕ್ಬಿಡ್ತು ನೀವು ಅದಾಗ ಜೆಂಡರ್ ಅನ್ನ ತಗೊಳ್ಳಿ. ಇಲ್ಲ ಕಾಮನ್ ಆಗಿ ಈಗ PV ಸಿಂಧು ಅಂತದೆಲ್ಲ ಕೇಳಿದ್ರೆ ಖಂಡಿತ ಗೊತ್ತಿರುತ್ತೆ. ಓಕೆ ಮೇಡಮ್, ಸಮಯ ಕೂಡ ಆಗ್ತಾ ಇದೆ. ಕೊನೆಯದಾಗಿ ನಿಮ್ಮ ನಂಬರ್ ಕೊಡ್ಬೋದಾ? 9972 ಓಕೆ 9573 05 9972957305 9972957305 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದಲ್ಲ ಮೇಡಮ್? ಹೌದು ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ. ಸಮಯ ಕೂಡ ಆಗ್ತಾ ಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ಆಲ್ ದಿ ಚಿಲ್ಡ್ರನ್. ಥ್ಯಾಂಕ್ ಯು. ಕೆಳಗರೆ ಇದುವರೆಗೂ ಇಂಗ್ಲಿಷ್ ವಿಚಾರವಾಗಿ ಕಡಗದಾಳು ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕಿಯಾದ ಅನಿತಾ ST ಅವರು
ಇದುವರೆಗೂ ಆಕಾಶವಾಣಿ ವಿದ್ಯಾರ್ಥಿ ಮಿತ್ರ SSLC ವಿದ್ಯಾರ್ಥಿಗಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಟನ್ ಟನ್ ಕೇಳಿ ಕಂಟೇತ ನೀ ಶಾಲೆಯು